ಮತ್ತೊಮ್ಮೆ ಕರವೀರ ಮಾಹಿತಿ ಮಾಲಿಕೆ 2024ರ 35ನೇ ಸಂಚಿಕೆ ಸಹಕಾರ ಸಂಸ್ಥೆಗಳಲ್ಲಿ ಬಡ್ಡಿ ದರಗಳು, ಠೇವಣಿ ಹಾಗೂ ಸಾಲಗಳ ಮೇಲಿನ ಬಡ್ಡಿ ದರಗಳ ಬಗ್ಗೆ ಇವತ್ತಿನ ಪ್ರಸ್ತುತಿ ಇರ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಬಡ್ಡಿ ದರಗಳಲ್ಲಿ ಠೇವಣಿಗಳ ಮೇಲಿನ ಬಡ್ಡಿ ದರಗಳ ಬಗ್ಗೆ ವಿಚಾರ ಮಾಡೋಣ. ಇವತ್ತು ಏನೇನಿರ್ತದೆ ಚರ್ಚೆ ವಿಷಯಗಳಲ್ಲಿ ಅಂದ್ರೆ, ಬಡ್ಡಿ ಅಂದ್ರೇನು, ಬಡ್ಡಿ ದರ ಅಂದ್ರೇನು ಅಂತ ಒಂದು ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆಮೇಲೆ ಠೇವಣಿಗಳ ಮೇಲಿನ ಬಡ್ಡಿ ದರಗಳು, ಆಮೇಲೆ ಅದನ್ನ ನಿಗದಿಪಡಿಸುವಾಗ ಪರಿಗಣಿಸಬೇಕಾದ ಅಂಶಗಳು ಯಾವ್ದು ನೋಡ್ತಾ ಬರೋಣ. ಹಾಗಾಗಿ ಮುಂದಿನ ಅವಧಿಯಲ್ಲಿ ಸಾಲಗಳ ಮೇಲಿನ ಬಡ್ಡಿ ದರಗಳು ಮತ್ತು ಅವುಗಳನ್ನ ನಿಗದಿಪಡಿಸುವಾಗ ಪರಿಗಣಿಸಬೇಕಾದ ಅಂಶಗಳನ್ನ ನೋಡ್ಕೊಳ್ತಾ ಬರೋಣ. ಸ್ನೇಹಿತರೆ, ಬಡ್ಡಿ ಅಂತ ಹೇಳಿದ ತಕ್ಷಣ ತಮಗೆಲ್ಲರಿಗೂ ಗೊತ್ತಾಗತ್ತೆ, ಪತ್ತಿನ ಸಹಕಾರ ಸಂಘಗಳಲ್ಲಿ ಬಡ್ಡಿ ತುಂಬಾ ಕೇಳಿರುವಂತಹ ಪದ ಅದು. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಎಲ್ಲೆಲ್ಲಿ ನಾವು ಠೇವಣಿಗಳನ್ನ ಇಟ್ಕೊಳ್ತೀವಿ ಮತ್ತು ಸಾಲಗಳನ್ನ ನೀಡ್ತೀವಿ, ಅವರೆಲ್ಲ ಬಡ್ಡಿ ಅನ್ನೋದನ್ನ ನಾವು ಚೆನ್ನಾಗಿ ಕೇಳಿರ್ತೀವಿ, ತುಂಬಾ ಸಾರಿ ಕೇಳಿರ್ತೀವಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಯಾವುದು ಅಂದ್ರೆ, ಪತ್ತಿನ ಸಹಕಾರಿಗಳ ವ್ಯವಹಾರ ಅಂದ್ರೆ ಏನು? ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ವ್ಯವಹಾರ ಅಂದ್ರೆ ಏನು? ಮೊದಲನೇದು ಟೇಕಿಂಗ್ ಮನಿ, ಹಣವನ್ನ ಪಡೆಯುವುದು. ಶೇರ್ ಕ್ಯಾಪಿಟಲ್ ಆಗಿ ಪಡಿತೀರಿ, ಅಥವಾ ಸಾಲವಾಗಿ ಪಡಿತೀರಿ, ಅಥವಾ ಠೇವಣಿಯಾಗಿ ಸ್ವೀಕರಿಸ್ತೀರಿ. ಹಾಗೆ ಬಡ್ಡಿ ಗಿವಿಂಗ್ ಮನಿ, ಹಣವನ್ನು ನೀಡುವಂಥದ್ದು. ಸಾಲಗಳ ರೂಪದಲ್ಲಿ ಹಣವನ್ನು ನೀಡ್ತೀವಿ, ಠೇವಣಿ ಅಥವಾ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಹಣವನ್ನು ನೀಡ್ತೀವಿ. ಈ ಪ್ರಕ್ರಿಯೆಯಲ್ಲಿ ನಾವು ಒಂದಿಷ್ಟು ಹಣವನ್ನ ಗಳಿಸ್ತೇವೆ, ಮೇಕಿಂಗ್ ಮನಿ. ಈ ಪ್ರಕ್ರಿಯೆ ಸರಿಯಾಗಿ ನಡೆದ್ರೆ ಅದು ಉತ್ತಮವಾದಂತಹ ಹಣಕಾಸು ನಿರ್ವಹಣೆ ಅಂತ ಅನ್ಸ್ಕೊಳತ್ತೆ. ಟೇಕಿಂಗ್ ಮನಿ, ಗಿವಿಂಗ್ ಮನಿ ಮತ್ತು ಮೇಕಿಂಗ್ ಮನಿ, ಇದು ಮೂರು ಪ್ರಕ್ರಿಯೆಗಳಿಗೆ ಅದರದ್ದೇ ಆಯಾಮಗಳಿದಾವೆ, ಅದರದ್ದೇ ಆದಂತಹ ಇತಿಮಿತಿಗಳು, ರೂಪುರೇಷೆಗಳಿದಾವೆ. ಅವುಗಳನ್ನ ಸರಿಯಾಗಿ ನಾವು ಮಾಡಿದ್ದನ್ನ ಕರಗತ ಮಾಡ್ಕೊಂಡಿದ್ದೇ ಹೋದಾದ್ರೆ ನಮ್ಮ ಸಂಸ್ಥೆ ವ್ಯಾವಹಾರಿಕ ಕುಶಲತೆಯನ್ನ, ಕೌಶಲ್ಯವನ್ನ ಪಡ್ಕೊಳ್ಳುತ್ತೆ. ಹಾಗೆ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಮೂಲ ಯಾವುದು? ನಾನು ಈಗಾಗಲೇ ಹೇಳ್ದಂಗೆ ಸದಸ್ಯರಿಂದ ಸಂಗ್ರಹಿಸುವ ಪಾಲು ಬಂಡವಾಳ, ಸದಸ್ಯರಿಂದ ಸಂಗ್ರಹಿಸುವಂತಹ ಠೇವಣಿಗಳು, ಹಿಂದಿನ ವರ್ಷ ಉಳಿಸಿಕೊಂಡಂತಹ ರಿಟೈನ್ಡ್ ಅರ್ನಿಂಗ್ಸ್ ಅಥವಾ ನಿಧಿಗಳು. ಪ್ರಾಫಿಟ್ ಬಂದಿರುತ್ತೆ, ಅದನ್ನು ಹಂಚದೆ ನಾವು ನಿಧಿಗಳ ರೂಪದಲ್ಲಿ ಉಳಿಸ್ಕೊಂಡಿರ್ತೀವಿ. ಹಾಗೆ ಸದಸ್ಯರು ಅಥವಾ ಇತರೆ ಸಂಸ್ಥೆಗಳಿಂದ ಸ್ವೀಕರಿಸುವಂತ ಸಾಲಗಳು, ಇವು ನಮ್ಮ ಹಣಕಾಸಿನ ಮೂಲಗಳು, ಫೈನಾನ್ಷಿಯಲ್ ರಿಸೋರ್ಸಸ್. ಎಲ್ಲ ಪತ್ತಿನ ಸಹಕಾರ ಸಂಘಗಳಲ್ಲಿ ಇದಲ್ಲದೆ ಬೇರೆ ಇದು ಮೂಲಗಳು ಇರೋದಿಲ್ಲ. ಯೂಶುವಲ್ ನಾವು ತಗೊಳ್ಳುವಂಥದ್ದು ಇದಿಷ್ಟೇ ಹೆಚ್ಚಿನ ಸಂಸ್ಥೆಗಳಲ್ಲಿ. ಇನ್ನು ಹಣಕಾಸಿನ ಮೂಲಗಳು ಇದಾದ್ರೆ ಆದಾಯದ ಮೂಲಗಳು ಯಾವ್ದಾಗತ್ತೆ? ಸದಸ್ಯರಿಗೆ ನೀಡಿದ ಸಾಲದ ಮೇಲಿನ ಸಂಗ್ರಹಿಸುವ ಬಡ್ಡಿ, ಅಂದ್ರೆ ನೀಡಿದ ಸಾಲಗಳ ಮೇಲೆ ಬರುವಂತಹ ಬಡ್ಡಿ, ಹೂಡಿಕೆಗಳ ಮೇಲಿನ ಬಡ್ಡಿ, ಇತರೆ ಚಟುವಟಿಕೆಗಳಿಂದ ಬರುವಂತಹ ಆದಾಯ, ಇತರೆ ಆದಾಯಗಳು. ಇತರೆ ಚಟುವಟಿಕೆಗಳು ಬೇರೆ, ಇತರೆ ಆದಾಯಗಳು ಬೇರೆ. ಇವತ್ತಿನ ನಾವು ವಿಷಯ ಪ್ರಮುಖವಾಗಿರುವಂತದ್ದು ಬಡ್ಡಿ. ಆ ಬಡ್ಡಿ ಕುರಿತಾಗಿ ನಾವು ವಿಶ್ಲೇಷಣೆ ಮಾಡುವಾಗ ಎರಡು ರೀತಿಯ ಬಡ್ಡಿಗಳನ್ನ ನಾವು ಕಾಣ್ತೀವಿ. ಒಂದು ಠೇವಣಿಗಳ ಮೇಲಿನ ಬಡ್ಡಿ, ಎರಡನೇದು ಸಾಲಗಳ ಮೇಲಿನ ಬಡ್ಡಿ. ನಾವು ನೀಡುವ ಸಾಲಗಳಿಗೆ ಬಡ್ಡಿ ವಿಧಿಸ್ತೀವಿ, ಹಾಗೆ ನಾವು ಪಡೆದ ಠೇವಣಿಗಳಿಗೆ ಬಡ್ಡಿಯನ್ನ ಕೊಡ್ತೇವೆ. ಈ ಎರಡೂ ಬಡ್ಡಿಗಳನ್ನ ಆಕರಿಸುವ ವಿಧಾನ ಅಥವಾ ಅದರ ಬಗ್ಗೆ ಇರುವಂತಹ ಇತಿಮಿತಿಗಳನ್ನ, ರೂಪುರೇಷೆಗಳನ್ನ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಠೇವಣಿಗಳ ಮೇಲಿನ ಬಡ್ಡಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್. ಇಲ್ಲಿ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಅವಧಿ ಪೂರ್ತಿ ಠೇವಣಿ ಅಂತ ಹೇಳಿದ್ರೆ ನಾವು ಪಡೆಯುವ ಠೇವಣಿ, ಸ್ವೀಕರಿಸುವ ಠೇವಣಿ. ಡೆಪಾಸಿಟ್ಸ್ ರಿಸೀವ್ಡ್.
ನಮ್ಮ ಸದಸ್ಯರು ನಮ್ಮಲ್ಲಿ ಇಡುವಂತಹ ಡೆಪಾಸಿಟ್ಗಳು, ನಾವು ಹೊರಗಡೆ ಇಡುವಂತಹ ಠೇವಣಿಗಳಲ್ಲ. ಸಾರಿ. ಹಾಗಾಗಿ ನಾವು ಸ್ವೀಕರಿಸಿದ ಠೇವಣಿಗಳ ಮೇಲೆ ಬಡ್ಡಿ ಕೊಡ್ತೀವಿ. ಇಟ್ ಇಸ್ ಎನ್ ಎಕ್ಸ್ಪೆಂಡಿಚರ್. ಇಫ್ ಯು ನೋ ಹೌ ಟು ಮ್ಯಾನೇಜ್ ಯುವರ್ ಎಕ್ಸ್ಪೆಂಡಿಚರ್, ಆವಾಗ ಅರ್ನಿಂಗ್ಸ್ ತುಂಬಾ ಚೆನ್ನಾಗತ್ತೆ. ಹಾಗಾಗಿ ಬಡ್ಡಿ ಅಂದ್ರೆ ಏನು? ಹಾಗಾದ್ರೆ ಬಡ್ಡಿ ಅಂದ್ರೆ ನಾವು ಬೇರೆಯವರ ಹಣವನ್ನ ಉಪಯೋಗಿಸಿದಾಗ ಅದಕ್ಕೆ ಕೊಡಬೇಕಾದಂತಹ ವೆಚ್ಚ ಅಥವಾ ಶುಲ್ಕ. ಎನಿ ಎಕ್ಸ್ಪೆಂಡಿಚರ್ ಆರ್ ಫೀಸ್ ಪೇಯಬಲ್ ಆನ್ ಯುಟಿಲೈಸೇಷನ್ ಆಫ್ ಅದರ್ಸ್ ಮನಿ. ಅನ್ಯರ ಮನಿ ಅಂದ್ರೆ ಠೇವಣಿ ವಿಷಯದಲ್ಲಿ ಸದಸ್ಯರು ಸಹಕಾರ ಸಂಘದಲ್ಲಿ ಇರಿಸುವಂತಹ ಹಣ. ನಮ್ಮ ಸಹಕಾರ ಸಂಘದಲ್ಲಿ ಸದಸ್ಯರು ಇಟ್ಟಿರುವಂತದ್ದು ಅವರ ಹಣವನ್ನು ಇಟ್ಟಿದ್ದಾರೆ, ಅದಕ್ಕೋಸ್ಕರ ಠೇವಣಿ ನಮಗೆ ಬಂದಿದೆ. ಅದರ ವಿಷಯದಲ್ಲಿ ನಾವು ಬಡ್ಡಿಯನ್ನು ಕೊಡಬೇಕಾಗತ್ತೆ. ಸದಸ್ಯರು ಸಹಕಾರ ಸಂಘಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳು. ಅದೇ ಸಾಲಗಳ ವಿಷಯಕ್ಕೆ ಬಂದ್ರೆ, ಸಾಲಗಾರರು ಬಳಸುವ ಸಹಕಾರ ಸಂಘದ ಹಣ ಅಂದ್ರೆ ನಾವು ಸಾಲವನ್ನು ಕೊಡ್ತೀವಿ, ಆವಾಗ ಸಾಲಗಾರರು ನಮಗೆ ಬಡ್ಡಿ ಕೊಡ್ತಾರೆ. ಅದಕ್ಕೋಸ್ಕರ ಅವರು ಬಳಸುವ ಸಹಕಾರ ಸಂಘದ ಹಣ, ನಮ್ಮ ಸಹಕಾರ ಸಂಘದ ಹಣವನ್ನ ಅವ್ರು ಬಳಸ್ತಾರೆ, ಅದಕ್ಕೆ ನಾವು ಬಡ್ಡಿ ವಿಧಿಸ್ತೀವಿ. ಠೇವಣಿಗಳ ಮೇಲೆ ಬಡ್ಡಿ ವಿಧಿಸ್ತೀವಿ, ಹಾಗೆ ಸಾಲಗಳ ಮೇಲೆ ಬಡ್ಡಿ ವಿಧಿಸ್ತೀವಿ. ಹಾಗಾಗಿ ಈ ಬಡ್ಡಿ ಅಂದರೆ ಠೇವಣಿಗಳ ಮೇಲಿನ ಬಡ್ಡಿ ಇರ್ಬೋದು ಅಥವಾ ಸಾಲದ ಮೇಲಿನ ಬಡ್ಡಿ ಇರ್ಬೋದು, ಎರಡೂ ಸೇರ್ಕೊಳ್ಳುತ್ತೆ. ಎರಡು ಈ ಬಡ್ಡಿ ಅನ್ನೋ ಪರಿಭಾಷೆ, ಬಡ್ಡಿ ಅನ್ನೋ ಡೆಫಿನಿಷನ್ ಅಲ್ಲಿ ಬರುತ್ತೆ. ಬಡ್ಡಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಬಡ್ಡಿ ದರ ಅಂದ್ರೆ ಏನು? ಇಂಟರೆಸ್ಟ್, ರೇಟ್ ಆಫ್ ಇಂಟರೆಸ್ಟ್. ಇಂಟರೆಸ್ಟ್ ಅನ್ನೋದು ಗೊತ್ತು ಮಾಡ್ಕೊಂಡ್ವಿ ನಾವು. ಬಡ್ಡಿ ದರ, ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು? ಬಡ್ಡಿ ದರ ಅಂದ್ರೆ ಆ ಬಡ್ಡಿಯನ್ನು ವಿಧಿಸ್ಲಿಕ್ಕೆ, ನಾವು ಬಡ್ಡಿಯನ್ನ ಆಕರ್ಸ್ಲಿಕ್ಕೆ ಬೇಕಾಗುವಂತಹ, ಲೆಕ್ಕಾಚಾರ ಮಾಡಿಸ್ಲಿಕ್ಕೆ ಬೇಕಾಗುವಂತಹ ಒಂದು ರೇಟ್ ಅಥವಾ ದರ. ಯಾವ ದರದಲ್ಲಿ ಲೆಕ್ಕಾಚಾರ ಮಾಡ್ತೀವಿ? ಠೇವಣಿಯ ವಿಷಯದಲ್ಲಿ ನಮ್ಮಲ್ಲಿ ಸದಸ್ಯರು ಇಟ್ಟಿರುವಂತಹ ಹಣದ ಮೇಲೆ ನಾವು ಆಕರಿಸುವಂತಹ ಬಡ್ಡಿ ದರ ಆಗಿರ್ಬೋದು, ಅಥವಾ ಸಾಲಗಳ ವಿಷಯದಲ್ಲಿ ಸಾಲಗಾರರಿಗೆ ನಾವು ಕೊಡ್ತಾ ಇರುವಂತಹ ಸಾಲಕ್ಕೆ ನಾವು ವಿಧಿಸುವ ಬಡ್ಡಿ ದರ ಇರ್ಬೋದು. ಅದೆರಡು ಬಡ್ಡಿಯ ದರಗಳಾಗತ್ತೆ. ಎರಡು ವಿಭಿನ್ನ, ಎರಡು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿರ್ತದೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಆಕರಣೆ ಮಾಡ್ತೀವಿ. ಹಾಗಾಗಿ ಇದೆರಡಕ್ಕೂ ಬೇರೆ ಬೇರೆ ಮಾನದಂಡಗಳು, ಪದ್ಧತಿಗಳು ಇರ್ತವೆ, ಪ್ಯಾರಾಮೀಟರ್ಸ್. ಹಾಗಾಗಿ ಈ ಬಡ್ಡಿ ದರ ಅಂದ್ರೆ ನಾವು ಯಾವುದೇ ಅನ್ಯರ ಹಣಕ್ಕೆ ಉಪಯೋಗಿಸುವಾಗ ವಿಧಿಸುವಂತಹ ಒಂದು ದರ ಅಥವಾ ರೇಟ್. ಈ ಠೇವಣಿಗಳ ಮೇಲಿನ ಬಡ್ಡಿ ದರ ಹೇಗೆ ನಿರ್ಧರಿಸ್ತೀವಿ ನಾವು? ಈ ಠೇವಣಿಗಳ ಮೇಲಿನ ಬಡ್ಡಿ ದರ ವಿಧಿಸ್ಲಿಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಉಪಯೋಗಿಸ್ತೀವಿ ನಾವು. ತಾನು ನೀಡುವ ಅಥವಾ ವಿಧಿಸುವ ಬಡ್ಡಿ ದರವನ್ನು ನಿರ್ಧರಿಸಲಿಕ್ಕೆ ಕೆಲವು ಮಾನದಂಡಗಳಿದಾವೆ. ಏನದು? ನಮಗೆ ಎಷ್ಟು ಗಿಟ್ಟತ್ತೆ ಅಂತ ನೋಡ್ಕೊಳ್ಬೇಕು ಅಂದ್ರೆ ಕೆಲವು ಮಾನದಂಡಗಳನ್ನು ಉಪಯೋಗಿಸ್ತೀವಿ. ಏನು? ಮೊದಲನೇದಾಗಿ ಕಾರ್ಯಾಚರಣೆ ವೆಚ್ಚಗಳು. ಅಂದ್ರೆ ನಮ್ಮ ಆಕ್ಟಿವಿಟೀಸ್ಗೆ ಏನೇನು ಖರ್ಚುಗಳು ಬರುತ್ತೆ ಅದಷ್ಟು. ಅಂದ್ರೆ ಸಂಬಳಗಳಿರ್ಬೋದು, ಬಾಡಿಗೆ ಇರ್ಬೋದು, ಆಡಳಿತಾತ್ಮಕ ವೆಚ್ಚಗಳಿರ್ಬೋದು, ಸ್ಥಾಪನಾ ವೆಚ್ಚಗಳಿರ್ಬೋದು, ಎಲ್ಲ ವೆಚ್ಚಗಳನ್ನ ನಾವು ಕಾರ್ಯಾಚರಣೆ ವೆಚ್ಚ ಅಂತೀವಿ. ಆ ಯಾವ ಕ್ರೆಡಿಟ್ ಆಕ್ಟಿವಿಟಿ ನಡೆಸ್ತಾ ಇದೀವಿ, ಕ್ರೆಡಿಟ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಏನು ಆ ವೆಚ್ಚಗಳು ಬರುತ್ತೆ ಅದಷ್ಟು. ಹಾಗೇನೆ ಬರೀ ಕಾರ್ಯಾಚರಣೆ ವೆಚ್ಚಗಳ ಮೇಲೆ ನಾವು ನಿಗದಿಪಡಿಸ್ತೀವ? ಇಲ್ಲ. ಕಾರ್ಯಾಚರಣಾ ವೆಚ್ಚಗಳನ್ನು ಒಂದು ಮಾನದಂಡ, ಒಂದು ಪ್ಯಾರಾಮೀಟರ್ಸ್ ಅಂತ ಇಟ್ಕೊಂಡ್ರೆ ಮತ್ತೆ ನಾವು ಮಾರುಕಟ್ಟೆ ದಿನ ಮಾರ್ಕೆಟ್ ರೇಟ್ ಅನ್ನ ತಗೊಳ್ತೀವಿ. ಮಾರ್ಕೆಟ್ ರೇಟ್ ಅಂದ್ರೆ ಏನು? ಬ್ಯಾಂಕ್ಗಳಿದಾವೆ, ಬೇರೆ ಸಹಕಾರ ಸಂಸ್ಥೆಗಳಿದಾವೆ, ಬೇರೆ ಹಣಕಾಸು ಸಂಸ್ಥೆಗಳಿದಾವೆ, RBI ಇದೆ,
NBFCಗಳಿದಾವೆ, ಸಹಕಾರ ಸಂಸ್ಥೆಗಳು, ಸಹಕಾರಿ ಬ್ಯಾಂಕ್ಗಳು, ಕೋಪರೇಟಿವ್ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು, ಹೀಗೆ ಎಲ್ಲ ಹಣಕಾಸು ಸಂಸ್ಥೆಗಳು ಇದಾವೆ. ಅವು ನಮ್ಮ ಸುತ್ತಮುತ್ತಲು ವ್ಯವಹಾರ ಮಾಡ್ತಾ ಇರ್ತವೆ. ಹಾಗಾಗಿ ಇದಿಷ್ಟನ್ನು ನಾವು ಮಾರುಕಟ್ಟೆ ದರಗಳು ಅಂತೇಳಿ ಹೇಳ್ತೀವಿ. ಹಾಗಾಗಿ ಇದಿಷ್ಟನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಈ ಬಡ್ಡಿ ದರ ನಿರ್ಧರಿಸ್ಲಿಕ್ಕೆ ಏನು? ಮೊದಲನೇದು ಸಹಕಾರ ಸಂಘದ ಆರ್ಥಿಕ ನೀತಿ ಬೇಕಾಗತ್ತೆ. ಪ್ಯಾರಾಮೀಟರ್ಸ್ ಹೇಳಿದೀವಿ. ಆರ್ಥಿಕ ನೀತಿಯನ್ನ ನಾವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಹಕಾರ ಸಂಘದ ಒಂದು ಫೈನಾನ್ಷಿಯಲ್ ಪಾಲಿಸಿ ಬೇಕಾಗತ್ತೆ. ಆ ಫೈನಾನ್ಷಿಯಲ್ ಪಾಲಿಸಿಯನ್ನ ನಾವು ಮತ್ತೆ ಫೈನಾನ್ಷಿಯಲ್ ಪಾಲಿಸಿ ಮಾಡ್ಲಿಕ್ಕೆ ನಾವು ಬೇಕಾಗಿರುವಂತದ್ದು ಯಾವುದು? ಮಾರುಕಟ್ಟೆ ದರಗಳಿರ್ಬೋದು ಅಥವಾ ಕಾರ್ಯಾಚರಣೆ ವೆಚ್ಚಗಳಿರ್ಬೋದು. ಇವುಗಳನ್ನ ನಾವು ಪರಿಗಣಿಸಿ ಒಂದು ಫೈನಾನ್ಷಿಯಲ್ ಪಾಲಿಸಿ ಮಾಡ್ಕೊಳ್ತೀವಿ. ಕಾಂಪ್ರೆನ್ಸಿವ್ ಫೈನಾನ್ಷಿಯಲ್ ಪಾಲಿಸಿ ಅಂದ್ರೆ ಸಮಗ್ರ ಆರ್ಥಿಕ ನೀತಿಯನ್ನ ರೂಪಿಸ್ಕೊಳ್ತೀವಿ. ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲದೂ ಸಮಗ್ರ ಫೈನಾನ್ಷಿಯಲ್ ಆರ್ಥಿಕ ನೀತಿಗಳನ್ನು ಮಾಡ್ಕೊಳ್ತವೆ. ಅವುಗಳಿಗೆ ಯಾವ ಇದ್ರ ಮೇಲೆ ಅವು ಫೈನಾನ್ಷಿಯಲ್ ಪಾಲಿಸಿಯನ್ನ ಮಾಡ್ತವೆ? ಅದೇ ಹೇಳಿದಂಗೆ ಮಾರುಕಟ್ಟೆ ದರಗಳಿರ್ಬೋದು, ಕಾರ್ಯಾಚರಣೆ ವೆಚ್ಚಗಳಿರ್ಬೋದು, ಅಥವಾ ಮಾರುಕಟ್ಟೆಯಲ್ಲಿರುವಂತಹ ಹಣದ ಪ್ರಮಾಣ ಇರ್ಬೋದು, ಹಣ ಮಾರ್ಕೆಟ್ ನಲ್ಲಿ ಎಷ್ಟು ಫ್ಲೋ ಇದೆ, ಫಂಡ್ಸ್ ಅವೈಲಬಿಲಿಟಿ ಎಷ್ಟಿದೆ, ಹಾಗೆ ಸಂಘಕ್ಕೆ ಬೇಕಾಗಿರುವಂತಹ ಆರ್ಥಿಕ ಮೂಲಗಳ ಪ್ರಮಾಣ, ನಮಗೆ ಈ ವರ್ಷ ಎಷ್ಟು ಬೇಕು ಡೆಪಾಸಿಟ್ಗಳು, ಎಷ್ಟು ಕೋಟಿ ರೂಪಾಯಿಗಳ ಔಟ್ಲೇ ಬೇಕಾಗತ್ತೆ, ಅಂದ್ರೆ ನಮಗೆ ಈ ವರ್ಷ ಎಷ್ಟು ಪ್ರಮಾಣದಲ್ಲಿ ಆರ್ಥಿಕ ಮೂಲಗಳು ಬೇಕಾಗತ್ತೆ. ಹಾಗೆ ಸದಸ್ಯರ ಠೇವಣಿದಾರರ ನಿರೀಕ್ಷೆಗಳೇನು, ಎಕ್ಸ್ಪೆಕ್ಟೇಷನ್ ಏನು, ಠೇವಣಿ ಇಡೋನಂತ ಕೂಡ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ನಮ್ಗೆ 6% ಬೇಕು, 8% ಬೇಕು, 10% ಬೇಕು, 12 ಬೇಕು, 15 ಬೇಕು. ಮತ್ತೆ ಈ ಇದ್ರದ್ದು ಪಾಲಿಸಿ ಮಾಡುವಾಗ, ಫೈನಾನ್ಷಿಯಲ್ ಪಾಲಿಸಿ ಆರ್ಥಿಕ ನೀತಿಯನ್ನು ರೂಪಿಸುವಾಗ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ಡಿಮ್ಯಾಂಡ್ ಅಂಡ್ ಸಪ್ಲೈ. ಡಿಮ್ಯಾಂಡ್ ಹೇಗಿದೆ, ಪೂರೈಕೆ ಹೇಗಿದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಪೊಸಿಷನ್ ಹೇಗಿದೆ. ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಡ್ರಿವನ್ ಎಕಾನಮಿ ನಮ್ದು. ಮಾರ್ಕೆಟ್ ನಲ್ಲಿ ಬೇಡಿಕೆ ಎಷ್ಟಿದೆ, ಪೂರೈಕೆ ಎಷ್ಟಿದೆ. ಬೇಡಿಕೆ ಕಡಿಮೆ ಇದೆ, ಪೂರೈಕೆ ಜಾಸ್ತಿ ಇದೆ, ಆವಾಗ ಇಂಟರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತೀವಿ. ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಪರಿಸ್ಥಿತಿ ಕಷ್ಟ ಇದೆ, ಆವಾಗ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತೀವಿ. ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಪರಿಸ್ಥಿತಿ ಹೇಗಿದೆ ನೋಡ್ಬೇಕಾಗತ್ತೆ. ಈ ಆರ್ಥಿಕ ನೀತಿಯನ್ನು ರೂಪಿಸುವಾಗ, ಯಾವುದೇ ಬಡ್ಡಿ ದರವನ್ನು ನಿಗದಿಪಡಿಸುವಾಗ ನಾವು ಲಾಭ ಮತ್ತು ಲಾಭಾಂಶದ ಮೇಲಿನ ಪರಿಣಾಮ ನೋಡ್ಬೇಕಾಗತ್ತೆ. ಲಾಭ ಬೇರೆ, ಲಾಭಾಂಶ ಬೇರೆ. ಲಾಭ ಅಂದರೆ ಪ್ರಾಫಿಟ್, ಲಾಭಾಂಶ ಅಂದ್ರೆ ಡಿವಿಡೆಂಡ್. ಎಷ್ಟು ಡಿವಿಡೆಂಡ್ ಕೊಡ್ಬೇಕಾಗತ್ತೆ ನಾವು, ಅದಕ್ಕೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಲಾಭವನ್ನು ಪಡಿಬೇಕಾಗತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಲಾಭವನ್ನ ವಿಂಗಡಣೆ ಮಾಡಬೇಕಾಗತ್ತೆ ನಿಧಿಗಳು ಮತ್ತು ಇತರೆ ವೆಚ್ಚಗಳಿಗೆ. ಬೋನಸ್ ಇರ್ಬೋದು, ನಿಧಿಗಳಿರ್ಬೋದು, ಅಥವಾ ಶಿಕ್ಷಣ ನಿಧಿ ಇರ್ಬೋದು, ಈ ತರದಕ್ಕೆಲ್ಲ ನಾವು ಅಲೋಕೇಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಲಾಭ ಎಷ್ಟು ಬೇಕಾಗತ್ತೆ ಮತ್ತು ಲಾಭಾಂಶ ಎಷ್ಟು ಬೇಕಾಗತ್ತೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಇದೆಲ್ಲದಕ್ಕಿಂತ ಇಲ್ಲೆಲ್ಲದರ ಜೊತೆಗೇನೆ ನಮಗೆ ಸರ್ಕಾರ ಇರ್ಬೋದು, ಅಥವಾ ಇಲಾಖೆಗಳಿರ್ಬೋದು, ಅಥವಾ ನಿಯಂತ್ರಣ ಪ್ರಾಧಿಕಾರಗಳಿರ್ಬೋದು. ಈಗ ಸೌಹಾರ್ದಗಳಾಗಿದ್ರೆ ಸಂಯುಕ್ತ ಸಹಕಾರಿ ಇದೆ, ಪ್ಯಾಕ್ಸ್ ಗಳಾಗಿದ್ರೆ ನಬಾರ್ಡ್ ಇದೆ, DCC ಬ್ಯಾಂಕ್ ಆಗಿದ್ರೆ ನಬಾರ್ಡ್ ಇದೆ. ಹಾಗೆ ನಿಯಂತ್ರಣ ಇಲಾಖೆಗಳಿದಾವೆ. ಆ ಇಲಾಖೆಗಳು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಈ ಎಲ್ಲದರನ್ನ ಸೇರಿಸಿ ಸಮಗ್ರವಾಗಿ ನಾವು ಬಡ್ಡಿ ದರವನ್ನು ನಿರ್ಧರಿಸ್ತೀವಿ, ಅಥವಾ ಸಂಸ್ಥೆಯಲ್ಲಿ ಬಡ್ಡಿ ದರವನ್ನು ನಿರ್ಧರಿಸಬೇಕು. ಈ ಬಡ್ಡಿ ದರ ನಿರ್ಧರಿಸುವಾಗ ನಮಗೆ ಇನ್ನೊಂದಿಷ್ಟು ಡೀಪ್ ಆಗಿ ಕ್ಯಾಲ್ಕುಲೇಷನ್ ಬೇಕಾಗತ್ತೆ. ಅಂದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಸ್ವೀಕರಿಸುವಂತಹ ಠೇವಣಿಗಳು ಯಾವ ಯಾವ ವಿಧದ್ದು, ಎಷ್ಟು ಠೇವಣಿಗಳನ್ನ ಯಾವ ವಿಧದಲ್ಲಿ ಸ್ವೀಕರಿಸ್ತೀವಿ ಅಂತೇಳಿ ಅದು ನಾವು ವಿಭಾಗ ಮಾಡಿದೀವಿ. ಅಥವಾ ಎಷ್ಟು ವಿಧದ ಠೇವಣಿಗಳು ಅಂತ. ಅಂದ್ರೆ ಅವಧಿ ಇಲ್ಲದ ಠೇವಣಿಗಳು, ಇವು ಟರ್ಮ್ ಇಲ್ಲ, ಇದಕ್ಕೆ ಕಂಟಿನ್ಯೂಸ್ ಠೇವಣಿಗಳು ಅಂತೀವಿ ನಾವು. ಉಳಿತಾಯ ಖಾತೆಗಳು, ಚಾಲ್ತಿ ಖಾತೆಗಳು, ಇವುಗಳಿಗೆ ಟರ್ಮ್ ಇಲ್ಲ.
ಅಲ್ಪಾವಧಿಯ ಠೇವಣಿಗಳು ಅಂತ ಇಟ್ಕೊಳ್ತೀವಿ. ಪಿಗ್ಮಿ, RD ಇವುಗಳೆಲ್ಲ ಅಲ್ಪಾವಧಿಯ ಠೇವಣಿಗಳು. ಮಧ್ಯಮಾವಧಿ ಠೇವಣಿಗಳು 1 ರಿಂದ 24 ತಿಂಗಳವರೆಗೆ. ದೀರ್ಘಾವಧಿಯ ಠೇವಣಿಗಳು 24 ರಿಂದ 24 ತಿಂಗಳಿಗಿಂತ ಹೆಚ್ಚು. ಆಮೇಲೆ ನಮ್ಮಲ್ಲಿ ಇನ್ನೊಂದಿಷ್ಟು ಠೇವಣಿಗಳು ವಿಶೇಷ ಠೇವಣಿಗಳು ಅಂತ ಮಾಡ್ಕೊಳ್ತೀವಿ ನಾವು. ಹಿರಿಯ ನಾಗರಿಕರಿರ್ಬೋದು, ಮಾಜಿ ಸೈನಿಕರಿರ್ಬೋದು, ಈ ರೀತಿ, ಅಥವಾ ವಿಶೇಷ ವ್ಯಕ್ತಿಗಳಿರ್ಬೋದು. ಆ ರೀತಿ ಈ ಅಂಗವಿಕಲರು ಅಥವಾ ವಿಶೇಷವಾಗಿ ಎನೇಬಲ್ಡ್ ಪರ್ಸನ್ಸ್ ಇರ್ತಾರೆ, ಅಂತವರಿಗೆ ನಾವು ವಿಶೇಷ ಠೇವಣಿಗಳು ಅಂತಾನೆ ಹೇಳ್ತೀವಿ. ಇವುಗಳನ್ನ ನಾವು ಯಾವ ಮಿಕ್ಸ್ ನಲ್ಲಿ, ಯಾವ ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ನಾವು ತಗೊಳ್ತಾ ಇದೀವಿ ಅಂತ ಅನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಯೂಶುವಲ್ ಆಗಿ ಇದರ ಮಿಕ್ಸ್ ಹೇಗಿದೆ ನೋಡ್ಕೊಂಡು ನಾವು ಕಡಿಮೆ ಇದರಲ್ಲಿ ಇರುವಂತಹ ಇದಕ್ಕೆ ಯಾವ ಬಡ್ಡಿ ಕಡಿಮೆ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ಅವಧಿ ಇಲ್ಲದ ಠೇವಣಿಗಳು ಏನಿದೆ ಅವುಗಳಿಗೆ ನಾವು ತುಂಬಾ ಕಡಿಮೆ ಇದನ್ನ ಕೊಡ್ತೀವಿ ನಾವು. 0 ಅಥವಾ 2% ಅಥವಾ 3%. ನಾವು ಯಾವ ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಸೇವಿಂಗ್ಸ್ ಅಕೌಂಟ್ಗಳಿಗೆ ಬಡ್ಡಿ ಕೊಡೋದಿಲ್ಲ. ಕೊಟ್ಟರು ತುಂಬಾ ಕಡಿಮೆ ಕೊಡ್ತಾರೆ. ಇನ್ನು ಅಲ್ಪಾವಧಿಯ ಠೇವಣಿಗಳು ಏನು ಪಿಗ್ಮಿ ಅಂತ ಹೇಳಿದ್ವಿ, RD ಅಂತ ಹೇಳಿದ್ವಿ, ಅದಕ್ಕೆ 3 ರಿಂದ 5%. ಮಧ್ಯಮಾವಧಿ ಠೇವಣಿಗಳಿಗೆ 6 ರಿಂದ 8%. ದೀರ್ಘಾವಧಿ ಠೇವಣಿಗಳಿಗೆ ನಾವು 9 ರಿಂದ 10% ಮ್ಯಾಕ್ಸಿಮಮ್ ಕೊಡ್ತಾ ಇರ್ಬೋದು. ಇನ್ನು ವಿಶೇಷವಾದ ಬಡ್ಡಿ ದರಗಳಂತ ಹೇಳಿದ್ವಿ ನಾವು. ಮಾಜಿ ಸೈನಿಕರು ಇರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಅಥವಾ ವಿಶೇಷ ವ್ಯಕ್ತಿಗಳಿರ್ಬೋದು, ಅಂತವರಿಗೆ ನಾವು ಸ್ವಲ್ಪ 0.5% ಅಥವಾ 1% ಜಾಸ್ತಿ ಕೊಡ್ಬೋದು. ಇವುಗಳು ನಾವು ಬಡ್ಡಿ ದರವನ್ನ ವಿಧಿಸುವಾಗ ನಾವು ತೆಗೆದುಕೊಳ್ಬೇಕಾದಂತಹ ಕೆಲವೊಂದು ಅಂಶಗಳು. ಒಂದು ಮಾದರಿಯ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಅಂತ ಹೇಳಿದ್ರೆ ಈ ವೆಚ್ಚಗಳು ಯಾವ ರೀತಿ ಬರ್ತದೆ? ಬಡ್ಡಿಯನ್ನು ಮಾತ್ರ ನಾವು ಯೋಚನೆ ಮಾಡೋದಲ್ಲ, ಇತರೆ ವೆಚ್ಚಗಳು, ಆಡಳಿತಾತ್ಮಕ ವೆಚ್ಚಗಳು ಸೇರಿಸಿದರೆ ಒಂದು P&L ಅಕೌಂಟ್, ಒಂದು ಮಾದರಿ ಐಡಿಯಲ್ ಕೋಆಪರೇಟಿವ್ ಸೊಸೈಟಿಯ ವೆಚ್ಚಗಳನ್ನ ನಾವು ಏನಾದ್ರು ವಿಶ್ಲೇಷಣೆ ಮಾಡಿದ್ರೆ ಯಾವ ರೀತಿ ಬರುತ್ತೆ? ಮೊದಲನೇದಾಗಿ ಠೇವಣಿಗಳ ಮೇಲಿನ ಬಡ್ಡಿ ಬರ್ತದೆ. ಪತ್ತಿನ ಸಹಕಾರಿಗಳಲ್ಲಿ ಠೇವಣಿಗಳ ಮೇಲಿನ ಬಡ್ಡಿ ಅತ್ಯಂತ ಹೆಚ್ಚಿನ ವೆಚ್ಚ ಇರುವಂತದ್ದು. ಅದು ಸರಿಸುಮಾರು 60 ರಿಂದ 65% ಇರ್ತದೆ. ಒಂದು 10 ರಿಂದ 15 ವರ್ಷ ಚಾಲ್ತಿಯಲ್ಲಿದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ತರ ಸೊಸೈಟಿ ಅಂದ್ರೆ ಅವುಗಳ ಹೆಚ್ಚಿನ ಪಾಲು ಖರ್ಚು ಬಡ್ಡಿಗೆ ಹೋಗುತ್ತೆ. 60 ರಿಂದ 65% ಬಡ್ಡಿ ಹೋಗುತ್ತೆ. 10 ರಿಂದ 15% ಸಿಬ್ಬಂದಿ ವೆಚ್ಚಗಳಿಗೆ ಹೋಗುತ್ತೆ. ಹಾಗೆ ಆಡಳಿತಾತ್ಮಕ ವೆಚ್ಚಗಳು ಒಂದು 8 ರಿಂದ 10% ಅಥವಾ 12% ಇರಬಹುದು. ಆಡಳಿತಾತ್ಮಕ ವೆಚ್ಚಗಳು ಅಂದ್ರೆ ರೆಂಟ್, ಎಲೆಕ್ಟ್ರಿಸಿಟಿ, ಈ ತರದ ಬಾಡಿಗೆಗಳು ಇರ್ಬೋದು, ಈ ತರದೆಲ್ಲ ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗಳು ಇರ್ಬೋದು. ಅವುಗಳನ್ನೆಲ್ಲ ಸೇರಿಸಿದ್ರೆ ಒಂದು 8 ರಿಂದ 10%, 12%. ನಿರ್ದೇಶಕರಿಗೆ ಕೊಡಬೇಕಾದಂತಹ ಭತ್ಯೆಗಳು, ಸಂಬಳ, ಇದು ಗೌರವಧನ ಅಥವಾ ಭತ್ಯೆ, ಸಿಟ್ಟಿಂಗ್ ಫೀಸ್, ಈ ತರದಿದ್ರೆ ಒಂದು 0 to 2%. ಇತರೆ ವೆಚ್ಚಗಳು ಇರ್ತದೆ ಒಂದು 0 to 5%. ಹಾಗಾಗಿ ಇಂತಹ ಇದರಲ್ಲಿ ನಿವ್ವಳ ಲಾಭ 8 ರಿಂದ 10% ಅಥವಾ 12% ವರೆಗೆ ಲಾಭ ಬರುತ್ತೆ. ಸೊ ಇದು ಒಟ್ಟು 100% ಆಗತ್ತೆ. ಇದನ್ನು ಈ ರೀತಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಯಾವ ರೀತಿಯಲ್ಲಿ ನಾವು ವೆಚ್ಚಗಳನ್ನ ಕಡಿವಾಣಕ್ಕೆ ಇಡಬಹುದು, ಅಥವಾ ಎಲ್ಲಿ ನಮ್ದು ಮಿತಿ ಮೀರ್ತಾ ಇದೆ, ಎಲ್ಲಿ ನಾವು ಹೆಚ್ಚಿನ ಪಾಲು ಖರ್ಚು ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಈ ಠೇವಣಿಯನ್ನ ಠೇವಣಿ ಮೇಲಿನ ಬಡ್ಡಿನೇ ನಮ್ದು 60 to 65% ಇರುವಾಗ ಆ ಠೇವಣಿಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಠೇವಣಿ ಸ್ವೀಕಾರದ ಅಂಶಗಳನ್ನ ನಾವು ಗಮನಿಸಬೇಕು. ಠೇವಣಿ ಸ್ವೀಕಾರದ ಅಂಶಗಳೇನ್ರೇನು? ನಮ್ಮ ವ್ಯವಹಾರಕ್ಕೆ ಅನುಗುಣವಾದ ಠೇವಣಾತಿ ನಿಯಮಗಳು ಮಾಡ್ಕೊಂಡಿದೀವ? ಈಗಾಗಲೇ ಠೇವಣಾತಿ ನಿಯಮಗಳ ಬಗ್ಗೆ ಸಮಗ್ರವಾಗಿ
ಒಂದು ಅವಧಿಯಲ್ಲಿ ವಿಶ್ಲೇಷಣೆ ಮಾಡಿದ್ವಿ, ಏನೇನ್ ಇರಬೇಕು, ಹೇಗೆ ಇದ್ ಮಾಡ್ಬೇಕು ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಮತ್ತೆ ಈ ಠೇವಣಿ ಸ್ವೀಕಾರ ನಮ್ಮ ವ್ಯವಹಾರದ ಅಗತ್ಯಕ್ಕೆ ಅನುಗುಣವಾಗಿದೆಯಾ, ಅಥವಾ ಅಗತ್ಯಕ್ಕಿಂತ ಕಡಿಮೆ ನಾವು ಠೇವಣಿ ತಗೊಳ್ತಾ ಇದೀವಾ, ಅಥವಾ ಅಗತ್ಯಕ್ಕಿಂತ ಹೆಚ್ಚು ಠೇವಣಿ ನಮ್ಗೆ ಬರ್ತಾ ಇದೆಯಾ. ಹಾಗೆ ಈ ಠೇವಣಿ ಸ್ವೀಕಾರ, ನಿರ್ವಹಣೆ, ವಾಪಸಾತಿ ಪ್ರಕ್ರಿಯೆ ಸೂಕ್ತವಾಗಿದೆಯಾ, ನಾವು ತಗೊಳ್ತಾ ಇರುವಂತದ್ದು ಯಾವ ರೀತಿಯಲ್ಲಿ, ಅದನ್ನು ನಿರ್ವಹಣೆ ಮಾಡುವಂತದ್ದು ಯಾವ ರೀತಿಯಲ್ಲಿ, ಮತ್ತು ಅದು ಮೆಚ್ಯೂರ್ ಆದಾಗ, ಪಕ್ವವಾದಾಗ ಅದನ್ನ ವಾಪಸ್ ಕೊಡೋದು ಅಂತ ಹೇಗೆ ಕೊಡ್ತಾ ಇದೀವಿ. ಹಾಗೆ ಹೆಚ್ಚಿನ ಸಹಕಾರ ಸಂಸ್ಥೆಗಳು ಪಿಗ್ಮಿಯನ್ನ ಅತಿಯಾಗಿ ಆಶ್ರಯಿಸಿದಾವೆ. ಪಿಗ್ಮಿ ಯೋಜನೆ ಇತಿಮಿತಿಗಳನ್ನು ಅರ್ತಿದ್ದೇವೆ. ಇವತ್ತಿನ ಸಹಕಾರ ಸಂಘಗಳಲ್ಲಿ ಪಿಗ್ಮಿ ಇಲ್ಲದ ಯಾವುದೇ ಸಹಕಾರ ಸಂಘಗಳು ತುಂಬಾ ಕಡಿಮೆ ಇರುವಂತದ್ದು. ಇಲ್ಲ ಅಂತಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ನನ್ನ ಕಕ್ಷಿದಾರರಲ್ಲೇ ಕೆಲವೊಂದು ಸಂಸ್ಥೆಗಳಲ್ಲಿ ಪಿಗ್ಮಿನೇ ಇಲ್ಲ. ಆದ್ರೆ ಪಿಗ್ಮಿ ಯೋಜನೆಯನ್ನ ಅತಿಯಾಗಿ ಅವಲಂಬಿಸಿದರೆ, ಅದರ ಸಾಧಕ ಬಾಧಕಗಳನ್ನ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ನಾವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ನಾವು ಅದರಿಂದಾಗಿ ನಾವು ನಷ್ಟಕ್ಕೆ ಹೋಗುವಂಥದ್ದು ಅಥವಾ ಲಾಭವನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದಾಗತ್ತೆ. ಮತ್ತೆ ಬಡ್ಡಿ ಮೇಲೆ ಪ್ರಾವಧಾನ ಮಾಡುವಾಗ ದೀರ್ಘಕಾಲೀನ ಬಡ್ಡಿ 3 ವರ್ಷ, 2 ವರ್ಷ, 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ನಾವು ಸೂಕ್ತವಾಗಿ ಪ್ರಾವಧಾನ ಮಾಡ್ತಾ ಇದ್ದೀವಾ, ಅಥವಾ ಅದನ್ನ ಬಂದಾಗ ಕೊಡೋಣ ಅಂತ ನಾವು ಮುಂದುವರಿಸ್ತಾ ಇದ್ದೀವಾ. ಬಂದಾಗ ಕೊಡೋಣ ಅಂತ ಹೇಳಿದ್ರೆ ಅದು ದುಬಾರಿ ಆಗತ್ತೆ ಸ್ನೇಹಿತರೆ. ಆಯಾ ಕಾಲದಲ್ಲಿ ನಾವು ಆಯಾ ಬಡ್ಡಿ ಠೇವಣಿಗಳ ಮೇಲೆ ಬಡ್ಡಿಗೆ ಸೂಕ್ತವಾಗಿ ಪ್ರಾವಧಾನ ಮಾಡ್ಕೊಳ್ಬೇಕಾಗತ್ತೆ. ಠೇವಣಿಗಳನ್ನ ಕ್ಲಪ್ತ ಕಾಲದಲ್ಲಿ ನವೀಕರಣ ಮರುಪಾವತಿ ಆಗ್ತಾ ಇದೆಯಾ, ಅಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದೆಯಾ, ನಮ್ಮಲ್ಲಿ ಯಾವ ಠೇವಣಿಗಳು ಮೆಚ್ಯೂರ್ ಆಗಿದೆಯೋ ತಕ್ಷಣ ಅವನ್ನ ಒಂದು ನವೀಕರಣ ಆಗ್ಬೇಕು ಅಥವಾ ಮರುಪಾವತಿ ಆಗ್ತಾ ಇದೆಯಾ. ಇದು ಠೇವಣಿ ಸ್ವೀಕಾರದ ಅಂಶಗಳಲ್ಲಿ ಕೆಲವೊಂದು. ಮತ್ತೆ ಠೇವಣಿ ಸ್ವೀಕಾರದ ಅಂಶಗಳಲ್ಲಿ ನಾವು ಕಾನೂನಾತ್ಮಕ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಇದಿಷ್ಟು ವ್ಯವಹಾರದ ಅಂಶಗಳಾದ್ರೆ ಕಾನೂನಾತ್ಮಕ ಅಂಶಗಳು ಯಾವ್ದು? ನಾವು ಸದಸ್ಯರಿಂದ ಮಾತ್ರ ಠೇವಣಿಯನ್ನು ಸ್ವೀಕರಿಸಬೇಕು. ಸದಸ್ಯರು ಅಂದ್ರೆ ಯಾರು? ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು ಮಾತ್ರ. ನಮ್ಮ ಸದಸ್ಯರಿಂದ ಮಾತ್ರ ನಾವು ಠೇವಣಿ ಸ್ವೀಕರಿಸ್ತಾ ಇದ್ದೀರೋ ಅಥವಾ ಸಾರ್ವಜನಿಕರಿಂದ ಠೇವಣಿ ಸ್ವೀಕಾರ ಮಾಡ್ತಾ ಇದೀವೋ? ಹಣಕಾಸು ಸಂಸ್ಥೆಗಳಿಂದ ಠೇವಣಿ ಸ್ವೀಕಾರಕ್ಕೆ ನಿರ್ಬಂಧ ಇದೆ. ಹಳೆ ಆಕ್ಟ್ ನಲ್ಲಿ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಸೆಕ್ಷನ್ 59 ಹೇಳುತ್ತೆ, ಹೊಸ ಆಕ್ಟ್ ನಲ್ಲಿ ಸೌಹಾರ್ದ ಕಾಯ್ದೆಯಲ್ಲಿ ಸೆಕ್ಷನ್ 17 ಹೇಳುತ್ತೆ. ನೀವು ಬೇರೆ ಯಾವುದೇ ಹಣಕಾಸು ಸಂಸ್ಥೆಗಳಿಂದ ಠೇವಣಿಯನ್ನು ಸ್ವೀಕರಿಸಬಾರದು, ಸಾಲವನ್ನು ಸ್ವೀಕರಿಸಬಹುದು, ನಿರ್ಬಂಧ ಇದೆ. ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕಾರಕ್ಕೆ ನಿರ್ಬಂಧ ಇದೆ. ಸದಸ್ಯರಲ್ಲದವರಿಂದ ಠೇವಣಿ ಸ್ವೀಕಾರಕ್ಕೆ ನಿರ್ಬಂಧ ಇದೆ. ಸೆಕ್ಷನ್ 61 ಮತ್ತು 22 ಹಸಿರು ಇದರಲ್ಲಿ ಅಕ್ಷರದಲ್ಲಿ ಬರೆದು ಅಥವಾ ಬ್ರಾಕೆಟ್ ನಲ್ಲಿ ಇರುವಂತದ್ದು ಸೌಹಾರ್ದ ಕಾಯ್ದೆ. ಅಪ್ರಾಯಸ್ಥರಿಂದ ಠೇವಣಿ ಸ್ವೀಕಾರಕ್ಕೆ ನಿರ್ಬಂಧ ಇದೆ. ಯಾಕೆಂದ್ರೆ ಅಪ್ರಾಯಸ್ಥರು ನಮ್ಮಲ್ಲಿ ಸದಸ್ಯರಾಗೋದಿಲ್ಲ, ಸದಸ್ಯರಲ್ಲದವರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ. ಹಾಗೆ ಕಾಯ್ದೆಯಲ್ಲಿ ನಾವು ಸ್ವೀಕರಿಸುವಂತಹ ಒಟ್ಟು ಠೇವಣಿ ಸಾಲಗಳು ಸಂದಾಯಿತ ಬಂಡವಾಳದ 30 ಅಥವಾ 50 ಪಟ್ಟಕ್ಕಿಂತ ಹೆಚ್ಚು ಇರಬಾರ್ದು. 30 ಪಟ್ಟು ಹಳೆ ಆಕ್ಟ್ ಅಲ್ಲಿ, ಸಹಕಾರ ಸಂಘಗಳ ಕಾಯ್ದೆಯಲ್ಲಿ 50 ಪಟ್ಟು ಸಂವಾದ ಕಾಯ್ದೆಯಲ್ಲಿ. ಅದಕ್ಕಿಂತ ಹೆಚ್ಚು ನಾವು ಠೇವಣಿ ಮತ್ತು ಸಾಲಗಳನ್ನ ಸ್ವೀಕರಿಸುವಂತಿಲ್ಲ. ಹಾಗೆ ಠೇವಣಿಯ 10% ಅಥವಾ 20% ವ್ಯವಹಾರದ ಹೊರಗೆ ಇಡಬೇಕು. ಅದು ದ್ರವ್ಯ ಆಸ್ತಿ ಮಾರ್ಗಸೂಚಿ. ಹಾಗೆ ಇದಿಷ್ಟು ಠೇವಣಿ ಸ್ವೀಕಾರದ ಬಗ್ಗೆ ಇರುವಂತಹ ಕಾನೂನಾತ್ಮಕ ಅಂಶಗಳನ್ನ ಇದನ್ನ ಪರಿಗಣಿಸಿಕೊಂಡೇ ನಾವು ಠೇವಣಿಗಳನ್ನ ಸ್ವೀಕಾರ ಮಾಡಬೇಕು. ಇನ್ನು ಠೇವಣಿ ಸ್ವೀಕಾರ ಮಾಡೋದ್ರ ಬಗ್ಗೆ ತಮ್ಮ ಉಪವಿಧಿಯಲ್ಲಿ ಅವಕಾಶ ಇರಬೇಕು. ಚಟುವಟಿಕೆಗಳಲ್ಲಿ ಠೇವಣಿ ಸ್ವೀಕಾರ ಇರಬೇಕು, ಉದ್ದೇಶ ಮತ್ತು ಚಟುವಟಿಕೆಗಳಲ್ಲಿ.
ಚಟುವಟಿಕೆ ಅಥವಾ ಉದ್ದೇಶಗಳಲ್ಲಿ ಠೇವಣಿ ಸಂಗ್ರಹಿಸುವುದು ಅಂತ ಇದ್ದಾಗ ಸದಸ್ಯರಿಂದ ಕಾಲ ಕಾಲಕ್ಕೆ ಅಗತ್ಯವಿರುವ ಠೇವಣಿಗಳನ್ನು ಸಂಗ್ರಹಿಸುವುದು ಅಂತ ಹೇಳಿ ಇಟ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ತಕ್ಕನಾದ ಉಪನಿಯಮಾವಳಿಗಳನ್ನು ಮಾಡ್ಕೊಳ್ಬೇಕು. ಯಾವ್ಯಾವ ರೀತಿಯ ಠೇವಣಿಗಳನ್ನು ಸ್ವೀಕರಿಸಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಈ ರೀತಿ ಯಾವ್ಯಾವ ರೀತಿಯ ಠೇವಣಿಗಳನ್ನ ತಗೊಳ್ಬಹುದು ಅಂತ ಇದ್ರೆ ಅವುಗಳಿಗೆ ಸಂಬಂಧಪಟ್ಟಂತೆ ನಿಬಂಧಕರಿಂದ ಇರಬಹುದು ಅಥವಾ ಸಂಯುಕ್ತ ಸಹಕಾರಿ ಇರಬಹುದು, ಅವರಿಂದ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ದ್ರವ್ಯಾಸ್ತಿ ನಿರ್ವಹಿಸಬೇಕು. ಈಗಾಗಲೇ ಹೇಳಿದಂಗೆ ದ್ರವ್ಯಾಸ್ತಿ ನಿರ್ವಹಣಾ ಮಾರ್ಗಸೂಚಿ ಸಂಯುಕ್ತ ಸಹಕಾರಿ ಬಿಡುಗಡೆ ಮಾಡಿದೆ, ಹಾಗೆ ಇಲಾಖೆನೂ ಬಿಡುಗಡೆ ಮಾಡಿದೆ. ಇಲಾಖೆ ಪ್ರಕಾರ ಠೇವಣಿಗಳನ್ನ 10% ಅನ್ನ ನಾವು ವ್ಯವಹಾರೇತರವಾಗಿ ಹೊರಗಡೆ ಹೂಡಿಕೆ ಮಾಡತಕ್ಕದ್ದು, ಸಂಯುಕ್ತ ಸಹಕಾರಿಯ ಸೌಹಾರ್ದ ಸಹಕಾರಿಯಾಗಿದ್ದಲ್ಲಿ ಸ್ವೀಕರಿಸಿದ ಠೇವಣಿಗಳ 20% ಅನ್ನ ನಾವು ಹೊರಗಡೆ ಹೂಡಿಕೆ ಮಾಡತಕ್ಕದ್ದು. ಇದಿಷ್ಟು ಠೇವಣಿ ಸಂಗ್ರಹಣೆಗಾದ್ರೆ ಬಡ್ಡಿ ದರಗಳಿಗೆ ಏನಿದೆ? ಬಡ್ಡಿ ದರ ಯಾರು ನಿರ್ಧರಿಸ್ತಾರೆ? ಠೇವಣಿಗಳ ಮೇಲಿನ ಬಡ್ಡಿ ದರವನ್ನ ಯಾರು ಹೊರಗಡೆಯವರು ನಿರ್ಧರಿಸೋದಿಲ್ಲ. ಅದಕ್ಕೆ ತಮ್ಮ ತಮ್ಮ ಆಯಾ ಸಹಕಾರ ಸಂಘಗಳು ತಮ್ಮದೇ ಆದ ಬಡ್ಡಿ ದರವನ್ನು ನಿಗದಿಪಡಿಸುವ ಅಧಿಕಾರ ಹೊಂದಿರ್ತದೆ. ನೀವು ನಿಗದಿಪಡಿಸಿದ ಠೇವಣಿಗಳ ಬಡ್ಡಿ ದರಗಳನ್ನ ಅನ್ಯರು ವಿಶೇಷವಾಗಿ ಯಾವುದೇ ರೀತಿಯ ಅನ್ಯಾಯ ಅಥವಾ ದುರುಪಯೋಗ ಅಥವಾ ಮೋಸ ವಂಚನೆ ನಡೀತಾ ಇಲ್ಲ ಅಂತ ಅನ್ಸಿದಲ್ಲಿ ಯಾರು ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಹಾಗಾದ್ರೆ ಸಹಕಾರ ಸಂಘಗಳಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಸಹಕಾರ ಸಂಘದಲ್ಲಿ ಯಾರು ನಿರ್ಧರಿಸ್ತಾರೆ? ಆಡಳಿತ ಮಂಡಳಿ. ಆಡಳಿತ ಮಂಡಳಿ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ನಿರ್ಧರಿಸ್ತಾರೆ. ಹಾಗಾದ್ರೆ ಈ ಠೇವಣಿಗಳ ಬಡ್ಡಿ ದರ ಬೇಕಾದಂಗೆ ನಿರ್ಧಾರ ಮಾಡಬಹುದಾ? ಇಲ್ಲ. ಈ ಠೇವಣಿ ದರವನ್ನ ನಿಗದಿ ಮಾಡುವಂತದ್ದು ಕೂಡ ಒಂದು ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅಷ್ಟು ಈಸಿಯಾಗಿಲ್ಲ. ಇದು ಒಂದು ಜಟಿಲವಾದ ಪ್ರಕ್ರಿಯೆ. ಈಗಾಗಲೇ ಹೇಳ್ದಂಗೆ ಅನೇಕ ತೊಡಕುಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ವ್ಯವಹಾರ ಮಾಡ್ಬೇಕಾಗತ್ತೆ. ಪ್ರಪ್ರಥಮವಾಗಿ ಈ ಬಡ್ಡಿಯನ್ನ ನಿಗದಿಪಡಿಸುವಾಗ ಸಂಘದ ಆರ್ಥಿಕ ಸ್ಥಿತಿ ಹೇಗಿದೆ ಮತ್ತು ಸದಸ್ಯರ ಹಿತಾಸಕ್ತಿ. ಯಾಕೆಂದ್ರೆ ಸದಸ್ಯರ ನಿರೀಕ್ಷೆಗಳೇ ಅದರಲ್ಲಿ ಮುಖ್ಯ ಆಗತ್ತೆ. ನಾವು ಸ್ವೀಕರಿಸುವ ಅಷ್ಟೂ ಠೇವಣಿಗಳನ್ನ ಸದಸ್ಯರು ಮಾತ್ರ ಕೊಡ್ತಾರೆ, ಸದಸ್ಯರಲ್ಲದವರಿಂದ ನಾವು ಠೇವಣಿ ಸ್ವೀಕರಿಸೋದಿಲ್ಲ. ಹಾಗಾಗಿ ಸದಸ್ಯರು ಏನು ಅವರ ಹಿತಾಸಕ್ತಿಗಳಿದಾವೆ, ಅವರ ಇಂಟರೆಸ್ಟ್ ಏನಿದೆ, ಹಾಗೆ ಬೇಕಾದಂಗೆ ಬಡ್ಡಿ ದರ ನಿಗದಿಪಡಿಸಬಹುದಾ? ಇಲ್ಲ. ಯಾಕೆಂದ್ರೆ ಸಂಘದಲ್ಲಿ ಒಂದು ಆರ್ಥಿಕ ಸ್ಥಿರತೆಯನ್ನ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತೀವಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಯಾವುದೇ ಆಡಳಿತ ಮಂಡಳಿ ಆದ್ರೂ ಒಂದು ಸ್ಥಿರವಾದ ಆಡಳಿತ ಮಂಡಳಿ ಇರಬೇಕು, ಸ್ಥಿರವಾದ ಆರ್ಥಿಕ ಸ್ಥಿತಿ ಇರಬೇಕು ಅದಕ್ಕೆ. ಹಾಗೆ ಯಾವುದೇ ಬಡ್ಡಿ ದರ ನಿಗದಿಪಡಿಸುವಾಗ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಸರ್ಕಾರದ ಯಾವುದೇ ನಿಯಮಗಳು ಬರಬೇಕು ಅದನ್ನ ನಾನು ಮುಂದೆ ಹೇಳ್ತೀನಿ. ನಾನು ಸಹಕಾರ ಸಂಘಗಳ ಬಡ್ಡಿ ನಿರ್ವಹಣೆಗೆ ಹಲವಾರು ನಿಯಮಗಳನ್ನು ನಿಗದಿಪಡಿಸಿದೆ. ಬಡ್ಡಿ ದರವನ್ನ ನಿಗದಿಪಡಿಸುವಾಗ ಈ ನಿಯಮಗಳನ್ನು ಅನುಸರಿಸಬೇಕು. ಮತ್ತೆ ಈ ಬಡ್ಡಿ ದರವನ್ನ ನಿಗದಿಪಡಿಸುವಂತಹ ಪ್ರಕ್ರಿಯೆ ಏನಿದೆ ಇದು ಪಾರದರ್ಶಕವಾಗಿರಬೇಕು. ಅಲ್ಲಿ ತಾರತಮ್ಯ ಇರಬಾರದು. ಯಾವುದೇ ಬಡ್ಡಿ ದರವನ್ನ ಯಾವ ರೀತಿ ನಿಗದಿಪಡಿಸ್ತೀವಿ ಅಂದ್ರೆ ಅದರ ಹಿನ್ನೆಲೆಯನ್ನ ನಮ್ಮ ಸದಸ್ಯರಿಗೆ ಸ್ಪಷ್ಟಪಡಿಸಿರ್ಬೇಕು. ಅಕಸ್ಮಾತ್ ಸದಸ್ಯರು ಜನರಲ್ ಬಾಡಿಯಲ್ಲಿ ಈ ರೀತಿ ನಿಗದಿಪಡಿಸಿದಿಲ್ಲ, ಇದರ ಹಿನ್ನೆಲೆ ಏನು ಅಥವಾ ಇದನ್ನು ಯಾವ ಮಾನದಂಡದ ಆಧಾರದಲ್ಲಿ ನಿಗದಿಪಡಿಸಿದ್ದೀರಿ ಅಂತ ಕೇಳಿದರೆ ಅದಕ್ಕೆ ಉತ್ತರಿಸುವ ಪರಿಸ್ಥಿತಿಯಲ್ಲಿ ನಮ್ಮ ಬೋರ್ಡ್ ಅಥವಾ ನಿರ್ದೇಶಕ ಮಂಡಳಿ ಇರಬೇಕು. ಇಲ್ಲಿ ಪರಿಗಣಿಸಬೇಕಾದಂತಹ ಪ್ರಮುಖ ಅಂಶಗಳು ಯಾವ್ದು?
ಮೊದಲನೇದಾಗಿ ಠೇವಣಿದಾರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಬೇಕು ಮತ್ತು ಅತಿಯಾದ ಸ್ಪರ್ಧೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ಸರ್ಕಾರವು ಬಡ್ಡಿ ದರಕ್ಕೆ ಗರಿಷ್ಠ ಮತ್ತು ಕನಿಷ್ಠ ಮಿತಿಯನ್ನು ನಿಗದಿಪಡಿಸಿದ್ರೆ ಅದನ್ನು ಪಾಲಿಸಬೇಕು. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, 2004ರಲ್ಲಿ ಒಂದು ವಿಶೇಷವಾದ ಕಾಯ್ದೆಯನ್ನ ಎಸ್.ಎನ್. ಕೃಷ್ಣರವರ ಅವಧಿಯಲ್ಲಿ ತರಲಾಯಿತು. ಮಿತಿ ಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ 2005. ಅದು 2005ರಲ್ಲಿ ಬಂತು. 2004ರ ಕಾಯ್ದೆ. ಅದರಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಮಿತಿಗಳನ್ನ ನಿಗದಿಪಡಿಸಿದ್ದಾರೆ. ಆದರೆ ಅದು ಠೇವಣಿಗಳ ಮೇಲಿನ ಬಡ್ಡಿ ಅಲ್ಲ, ಸಾಲಗಳ ಮೇಲಿನ ಬಡ್ಡಿ. ಸಂಘದ ಆರ್ಥಿಕ ಸ್ಥಿತಿ ಹೇಗಿದೆ ನೋಡ್ಕೊಂಡು ಅದರ ಠೇವಣಿಗಳ ಮೇಲೆ ಬಡ್ಡಿದರ ನಿಗದಿಪಡಿಸಿದರೆ ನಮಗೆ ಆರ್ಥಿಕ ಸ್ಥಿತಿ ಹೇಗಿದೆ, ಫೈನಾನ್ಷಿಯಲಿ ನಮ್ದು ಓನ್ ಫಂಡ್ಸ್ ತುಂಬಾ ಇದೆ ಎಂದಾಗ ನಾವು ಠೇವಣಿಗಳ ಮೇಲಿನ ಬಡ್ಡಿ ದರ ಸ್ವಲ್ಪ ಕಡಿಮೆ ಇಡ್ಬೋದು. ನಮ್ಮಲ್ಲಿ ಓನ್ ಫಂಡ್ಸ್ ಇಲ್ಲ, ನಿಧಿಗಳಿಲ್ಲ, ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ಕಡಿಮೆ ಇದೆ, ಅಥವಾ ನಮ್ಮಲ್ಲಿ ಸ್ವಂತ ಬಂಡವಾಳ ಕಡಿಮೆ ಇದೆ, ಆವಾಗ ನಾವು ಎರವಲು ಬಂಡವಾಳದ ಮೇಲೆ ನಮ್ಮ ವ್ಯವಹಾರ ನಡೆಸಬೇಕಾಗತ್ತೆ. ಎರವಲು ಬಂಡವಾಳ ಅಂದ್ರೆ ಬಾರೋಡ್ ಫಂಡ್ಸ್. ಹಿಂದೊಮ್ಮೆ ನಾನು ಹೇಳಿದ್ದೆ, ಸ್ವಂತ ಬಂಡವಾಳ. ಆ ಬಂಡವಾಳದಲ್ಲಿ 4 ವಿಧಗಳಿದಾವೆ: ಸಂದಾಯಿತ ಬಂಡವಾಳ, ನೋಂದಾಯಿತ ಬಂಡವಾಳ, ಸಂದಾಯಿತ ಬಂಡವಾಳ, ಸ್ವಂತ ಬಂಡವಾಳ ಮತ್ತು ದುಡಿಯುವ ಬಂಡವಾಳ ಅನ್ನೋ 4 ಪದಗಳನ್ನು ಉಪಯೋಗಿಸಿದ್ವಿ. ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್ ಇದೆ, ಹೇಳಿದ್ದೆ. ಈಗ ಸ್ವಂತ ಬಂಡವಾಳ ಇಲ್ಲದಿದ್ದಲ್ಲಿ ಅಥವಾ ಅದು ಕಡಿಮೆ ಆಗಿದ್ದಲ್ಲಿ ನಾವು ಎರವಲು ಬಂಡವಾಳದ ಮೇಲೆ ನಾವು ನಮ್ಮ ವ್ಯವಹಾರ ನಡೆಸಬೇಕಾಗತ್ತೆ. ಸ್ವೀಕರಿಸಿದ ಠೇವಣಿ ಎರವಲು ಬಂಡವಾಳವಾಗತ್ತೆ, ಲೋನ್ ಫಂಡ್ಸ್. ಹಾಗಾಗಿ ಇವುಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಬಡ್ಡಿ ದರವನ್ನ ನಿಗದಿಪಡಿಸಬೇಕು. ಹಾಗೆ ಸಂಘ ಲಾಭದ ಪರಿಸ್ಥಿತಿಯಲ್ಲಿ ಇದೆಯಾ ಅಥವಾ ನಷ್ಟವನ್ನು ಅನುಭವಿಸ್ತಾ ಇದೆಯಾ, ನಮ್ಮ ಹಣಕಾಸಿನ ಸ್ಥಿರತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿದೆ, ಲಿಕ್ವಿಡಿಟಿ ಹೇಗಿದೆ ಇತ್ಯಾದಿಗಳನ್ನು ಕೂಡ ಪರಿಗಣಿಸಿ, ಹೆಚ್ಚು ನಾವು ಪಿಗ್ಮಿಯನ್ನ ನಂಬಿಕೊಂಡಿದ್ರೆ ದ್ರವ್ಯತೆ, ಲಿಕ್ವಿಡಿಟಿ ಜಾಸ್ತಿ ಬೇಕಾಗತ್ತೆ. ಯಾರ್ಯಾರು ಪಿಗ್ಮಿಯನ್ನ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೋ ಅವರು ಲಿಕ್ವಿಡ್ ಫಂಡ್ಸ್ ಗಳನ್ನ ಜಾಸ್ತಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಪಿಗ್ಮಿ ತುಂಬಾ ಲಿಕ್ವಿಡ್ ಫಂಡ್ಸ್ ಅನ್ನ ಬೇಡತ್ತೆ. ಹಾಗೆ ನಾವು ಈ ಬಡ್ಡಿ ದರವನ್ನು ನಿಗದಿಪಡಿಸುವಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಯಾವ ಬಡ್ಡಿ ದರಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಇಟ್ ವಿಲ್ ಆಲ್ಸೋ ಬಿಕಮ್ ಎ ಪ್ಯಾರಾಮೀಟರ್. ವಾಣಿಜ್ಯ ಬ್ಯಾಂಕ್ಗಳು ಕಡಿಮೆ ಇಂಟ್ರೆಸ್ಟ್ ಕೊಡ್ತಾ ಇರುವಾಗ ನಾವು ಅತಿ ಹೆಚ್ಚಿನ ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಅಂದ್ರೆ ಇದು ನಮಗೆ ರಿವರ್ಸ್ ಆಗ್ಬಹುದು. ವಾಣಿಜ್ಯ ಬ್ಯಾಂಕ್ಗಳು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇರುವಾಗ ನಾವು ಕಡಿಮೆ ಮಾಡ್ತೀವಿ ಅಂದ್ರೆ ನಮಗೆ ಫಂಡ್ಸೇ ಬರದೇ ಇರ್ಬೋದು. ಎರಡೂನು ಸರಿತೂಗಿಸಿ ನಾವು ವಾಣಿಜ್ಯ ಬ್ಯಾಂಕ್ಗಳು ಯಾವ ಬಡ್ಡಿ ದರವನ್ನು ಕೊಡ್ತಾ ಇದ್ದಾರೆ ಅದನ್ನ ಮಾನದಂಡವಾಗಿ ಇಟ್ಕೊಂಡು ನಮ್ಮ ಬಡ್ಡಿ ದರವನ್ನು, ಹಾಗಂತ ವಾಣಿಜ್ಯ ದರಗಳ ಬಡ್ಡಿ ದರವನ್ನೇ ನಾವು ಬಡ್ಡಿ ದರವನ್ನಾಗಿ ಮಾಡ್ಬೇಕಾ? ಖಂಡಿತ ಇಲ್ಲ. ಆ ರೀತಿ ಮಾಡಿದ್ರೆ ನಮಗೆ ಆಕರ್ಷಣೆ ಆಗೋದಿಲ್ಲ, ಠೇವಣಿಗಳು ಬರೋದಿಲ್ಲ. ಹಾಗೆ ಸುತ್ತಮುತ್ತಲಿನ ಇತರೆ ಸಂಘ ಸಂಸ್ಥೆಗಳು, ಇತರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಹಕಾರ ಸಂಘಗಳು ಯಾವ ನಿಗದಿಪಡಿಸ್ತಾರೆ ಬಡ್ಡಿ ದರಗಳನ್ನ ಪರಿಗಣಿಸಬೇಕು. ನಮ್ಮ ಸುತ್ತಮುತ್ತಲ ಇರುವಂತಹ ಅನ್ಯ ಸಹಕಾರ ಸಂಘಗಳು ಬೇರೆ ತರದ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ ಅಥವಾ ಜಾಸ್ತಿ ಕೊಡ್ತಾ ಇದ್ದಾರೆ ಅಥವಾ ಕಡಿಮೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ವಿಪರೀತ ಬಡ್ಡಿ ದರದಲ್ಲಿ ವ್ಯತ್ಯಾಸಗಳನ್ನ ಕಾಣಿಸುವಂಗಿಲ್ಲ. ಮತ್ತೆ ಇದಕ್ಕಿಂತ ಮುಖ್ಯವಾಗಿ ನಮಗೆ ಎಷ್ಟು ಬಂಡವಾಳ ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಬಂಡವಾಳ ಜಾಸ್ತಿ ಬೇಕು ಅಂದಾಗ ಜಾಸ್ತಿ ಬಡ್ಡಿ ದರವನ್ನು ನಿಗದಿಪಡಿಸಿದಾಗ ಬೇಗ ಆಕರ್ಷಣೆ ಆಗತ್ತೆ, ನಮಗೆ ಹೆಚ್ಚು ಬಂಡವಾಳಗಳ ಕ್ರೋಢೀಕರಣ ಆಗತ್ತೆ. ಬಂಡವಾಳ ಕಡಿಮೆ ಸಾಕು ಅಂದಾಗ ಬಡ್ಡಿ ದರವನ್ನ ಇವು ಬಡ್ಡಿ ದರವನ್ನ ನಿಗದಿಪಡಿಸುವಂಥದ್ದು, ಹೆಚ್ಚಿಸುವಂಥದ್ದು, ಕಡಿಮೆ ಮಾಡುವಂಥದ್ದು ನಮ್ಮ ಆರ್ಥಿಕ ಮೂಲಗಳ ಮೇಲೆ ಪರಿಣಾಮ ಬರುತ್ತೆ. ಅದರ ಜಮಾ ಮತ್ತು ಖರ್ಚುಗಳ ಮೇಲೆ ಪರಿಣಾಮ ಬೀರುತ್ತೆ. ಠೇವಣಿಗಳ ಸಂಗ್ರಹಣೆ ಮತ್ತು ಮರುಪಾವತಿಗಳ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚಿನ ಬಂಡವಾಳ ಅಗತ್ಯ ಇದ್ದಲ್ಲಿ ಹೆಚ್ಚಿನ ಬಡ್ಡಿ ದರವನ್ನು ನಿಗದಿಪಡಿಸ್ತೀವಿ. ಕಡಿಮೆ ಬಂಡವಾಳ ಅಗತ್ಯ ಇದ್ರೆ ಕಡಿಮೆ ಬಡ್ಡಿ ದರವನ್ನು ನಿಗದಿಪಡಿಸ್ತೀವಿ.
ಇನ್ನು ಕೆಲವೊಂದು ವರ್ಗಗಳಿಂದ ಹೆಚ್ಚಿನ ವಿಶೇಷ ದರಗಳನ್ನು ಕೂಡ ನಿಗದಿಪಡಿಸಬಹುದು. ಯಾವ ಯಾವ್ದಕ್ಕೆ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ನಾನು ವಿಶೇಷ ದರಗಳನ್ನ ಅಂದ್ರೆ ಕೆಲವು ಈಗಾಗಲೇ ಹೇಳಿದಂಗೆ ನಮ್ಮ ಸದಸ್ಯರಲ್ಲಿ ಮಾಜಿ ಸೈನಿಕರಿದ್ದಾರೆ, ಅವರಿಗೆ ಜಾಸ್ತಿ ಕೊಡ್ತೀವಿ ಹೇಳಿ, ಖಂಡಿತ. ಹಾಗೆ ವಯಸ್ಕರಿದ್ದಾರೆ, ಹಿರಿಯ ನಾಗರಿಕರಿಗೆ ಜಾಸ್ತಿ ಕೊಡ್ತೀವಿ, ಹಾ ಹೇಳ್ಬೋದು. ಹೀಗೆ ಮಹಿಳೆಯರಿಗೆ ಅಥವಾ ವಿಶೇಷ ಇದಿದ್ದವರಿಗೆ, ವಿಶೇಷ ಅಂಗವಿಕಲತೆ ಈ ತರದ್ದು ಇದ್ದವರಿಗೆ, ಅವರಿಗೆ ನಾವು ವಿಶೇಷ ದರಗಳನ್ನು ಕೂಡ ನಿಗದಿಪಡಿಸಬಹುದು. ಈಗಾಗಲೇ ಹೇಳ್ದಂಗೆ ಸದಸ್ಯರ ಅಗತ್ಯತೆ ಏನಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ನಮ್ಮಲ್ಲಿ ಡೆಪಾಸಿಟ್ ಇಡ್ತಾ ಇದ್ದಾರೆ? ಕೇವಲ ಬಡ್ಡಿಗೋಸ್ಕರ ಇಡ್ತಾ ಇದ್ದಾರೆ. ಅವರ ಹಿರಿಯ ನಾಗರಿಕರು, ಅವರಿಗೆ ಇದರಿಂದನೇ ಜೀವನ ಆಗತ್ತೆ, MIS ಅಥವಾ ಈ ತರ ಯೋಜನೆಗಳನ್ನ ರೂಢಿಸೋಣ. ಅವ್ರು ಯಾವ ಕಾರಣಕ್ಕೋಸ್ಕರ ನಮ್ಮಲ್ಲಿ ಬಡ್ಡಿಗೆ ಠೇವಣಿ ಇಡ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಮತ್ತೆ ನಮ್ಮಲ್ಲಿ ಠೇವಣಿ ಹೂಡುವಂತವರ ಆರ್ಥಿಕ ಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಮ್ಮಲ್ಲಿ ಕೆಳವರ್ಗದವರು ಬರ್ತಾ ಇದ್ದಾರೆ, ಹಾಗಾದ್ರೆ ಬಡ್ಡಿ ದರವನ್ನ ಸ್ವಲ್ಪ ಹೆಚ್ಚಿಡಬೇಕಾಗತ್ತೆ. ಮಧ್ಯಮ ಮತ್ತು ಮೇಲ್ವರ್ಗದ ಜನ ಬರ್ತಾ ಇದ್ದಾರೆ, ಅವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮುಖ್ಯ. ಹಾಗೆ ಬಡ್ಡಿ ದರವನ್ನ ನಿಗದಿಪಡಿಸುವಾಗ ಅವಧಿ ಅತಿ ಮುಖ್ಯವಾಗತ್ತೆ. ಅವಧಿಯನ್ನ ಪರಿಗಣಿಸಿ ಬಡ್ಡಿ ದರವನ್ನ ಬೇಗ ಬೇಕು ಅಂತ ಹೇಳಿದ್ರೆ ಕಡಿಮೆ ಬಡ್ಡಿ ದರ, ಹೆಚ್ಚು ದೀರ್ಘಾವಧಿ ಇಡ್ತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ. ಹಾಗೆ ನಾವು ಬಡ್ಡಿ ದರವನ್ನು ನಿಗದಿಪಡಿಸಬೇಕು. ಅಲ್ಪಾವಧಿ ಠೇವಣಿಗಳಿಗೆ, ದೀರ್ಘಾವಧಿ ಠೇವಣಿಗಳಿಗೆ ಹೆಚ್ಚು ಹೆಚ್ಚು ಬಡ್ಡಿ ದರಗಳನ್ನ ನಿಗದಿಪಡಿಸಬಹುದು. ಹಾಗೆ ಈ ಪಕ್ವವಾದ ಠೇವಣಿಗಳ ಮೇಲೆ ವಿಧಿಸಬಹುದಾದ ಬಡ್ಡಿ ದರ ಮತ್ತು ವಿಧಾನ, ಇಲ್ಲಿ ನೋಡಿ, ಯಾವ್ದ್ಯಾವ್ದು ಮೆಚ್ಯೂರ್ ಆಗಿರುತ್ತದೆ ಅದನ್ನ ವಿಡ್ರಾ ಮಾಡಿರೋದಿಲ್ಲ. ಈಗ ನಮ್ಮಲ್ಲಿ ಬಡ್ಡಿ ಠೇವಣಿಗಳನ್ನ ಇಟ್ಕೊಂಡಿರ್ತೀವಿ, ಅವುಗಳು ಮೆಚ್ಯೂರ್ ಆದ್ಮೇಲೆ ತಕ್ಷಣ ತಗೊಂಡೋಗೋದಿಲ್ಲ. ಅಂತದ್ರ ಮೇಲೆ ನಾವು ಅಂತ ಠೇವಣಿಗಳ ಮೇಲೆ ಹೇಗೆ ಬಡ್ಡಿ ಮಾಡಬಹುದು, ವಿಧಿಸಬಹುದು, ಬಡ್ಡಿಯ ದರ ಎಷ್ಟು, ವಿಧಾನ ಹೇಗೆ. ಅಕಸ್ಮಾತ್ ನಾವು ಬೇರೆ ಸಂಸ್ಥೆಗಳಿಂದ ಸಾಲ ಪಡಿತಾ ಇದ್ರೆ ಅವುಗಳ ಮೇಲೆ ಪಾವತಿಸುವಂತಹ ಬಡ್ಡಿಯನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಸಪೋಸ್ ನಾವು ಸಾಲ ಕೂಡ ನಮಗೆ ಆರ್ಥಿಕ ಮೂಲ, ಠೇವಣಿ ಕೂಡ ನಮಗೆ ಆರ್ಥಿಕ ಮೂಲ. ಸಾಲದ ಮೇಲೆ 12-15% ಕೊಡ್ತಾ ಇದೀವಿ ಅಂದ್ರೆ ನಾವು ಬಡ್ಡಿ ಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಟು 8-9% ಕೊಟ್ಟು ನಮಗೆ ಠೇವಣಿಗಳನ್ನ ಜಾಸ್ತಿ ಸ್ವೀಕರಿಸಿದ್ರೆ ಸಾಲದ ಹೊರೆ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ಈ ಬಡ್ಡಿ ದರವನ್ನ ನಾವು ಯಾವ ರೀತಿ ನಿಗದಿಪಡಿಸಬಹುದು ಅಂದ್ರೆ, ಬೇರೆ ಸಂಸ್ಥೆಗಳಿಂದ ಸಾಲಗಳನ್ನು ತಗೊಳ್ತಾ ಇದ್ರೆ ಅದ್ರ ಪ್ರಮಾಣವನ್ನು ಕಡಿಮೆ ಮಾಡ್ಲಿಕ್ಕೂ ಉಪಯೋಗಿಸ್ಕೊಳ್ಬಹುದು. ಹಾಗೆ ಸಹಕಾರ ಸಂಘಗಳ ಮೂಲ ಉದ್ದೇಶ ಏನು ಅಂದ್ರೆ ಸದಸ್ಯರ ಆರ್ಥಿಕ ಸ್ವಾವಲಂಬನೆ. ಹಾಗಾಗಿ ಸದಸ್ಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ದೃಷ್ಟಿಯಿಂದ ನಮ್ಮ ಸದಸ್ಯರನ್ನ ಆರ್ಥಿಕವಾಗಿ ಮೇಲೆತ್ತುವುದು ಅನ್ನೋದು ನಮ್ಮ ಒಂದು ಘನವಾದ ಉದ್ದೇಶ. ಪತ್ತಿನ ಸಹಕಾರ ಸಂಘಗಳಲ್ಲಿ, ಎಲ್ಲ ಪತ್ತಿನ ಸಹಕಾರ ಸಂಘಗಳಲ್ಲಿ ಬೈಲಾದಲ್ಲಿರುವಂತಹ ಒಂದು ಘನವಾದ ಉದ್ದೇಶ ಸದಸ್ಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಅಥವಾ ಸದಸ್ಯರನ್ನು ಆರ್ಥಿಕವಾಗಿ ಮೇಲೆತ್ತುವುದು ಅನ್ನೋದು. ಹಾಗಾಗಿ ಸದಸ್ಯರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡೇನೆ ಬಡ್ಡಿ ದರವನ್ನು ನಿಗದಿಪಡಿಸಬೇಕು. ಯಾಕಂದ್ರೆ ಸದಸ್ಯರೇ ನಮ್ಮ ಸಂಸ್ಥೆಯ ಮಾಲೀಕರು. ಇಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ್ದ್ಯಾವುದು? ಬಡ್ಡಿ ಆಕರಣೆ ಅವಧಿ, ಮಾಸಿಕವಾಗಿ ಆಕರಣೆ ಮಾಡ್ತೀವೋ, ತ್ರೈಮಾಸಿಕವಾಗಿ ಆಕರಣೆ ಮಾಡ್ತೀವೋ, ವಾರ್ಷಿಕವಾಗಿ ಆಕರಣೆ ಮಾಡ್ತೀವೋ, ಅವಧಿಯನ್ನ ನಾವು, ಯಾಕೆಂದ್ರೆ ನಾವು ತಗೊಳ್ಳುವಂಥದ್ದು ಸಾವಧಿ ಠೇವಣಿಗಳು. ಅವಧಿ ಠೇವಣಿಗಳಿಗೆ ನಾವು ಆಕರಿಸುವ ಪದ್ಧತಿ ಯಾವುದು? ಠೇವಣಿ ಸ್ವೀಕರಿಸುವ ಅವಧಿ ಬೇರೆ ಇರ್ತದೆ, ಬಡ್ಡಿ ಆಕರಣೆಯ ಅವಧಿ ಬೇರೆ ಇರ್ತದೆ. 3 ವರ್ಷದ ಅವಧಿಗೆ ತಗೊಂಡಿದ್ದಕ್ಕೆ 3 ವರ್ಷಕ್ಕೊಮ್ಮೆ ಬಡ್ಡಿ ಆಕರಣೆ ಮಾಡಬಹುದಾ? ಖಂಡಿತ ತಪ್ಪು. ನಮಗೆ ಬಡ್ಡಿ ಆಕರಣೆಗೆ ಇರ್ಲಿಕ್ಕೆ ಇರುವಂತ 3 ಅವಧಿಗಳು ಯಾವ್ದು ಅಂದ್ರೆ ಮಾಸಿಕ, ತ್ರೈಮಾಸಿಕ, ವಾರ್ಷಿಕ.
ಹಾಗಾಗಿ ಬಡ್ಡಿ ದರದ ಆಕರಣೆ ಅವಧಿ ಯಾವುದು ಅನ್ನೋದನ್ನ ನಾವು ಮೊದಲು ಇದು ಮಾಡ್ಕೊಳ್ಬೇಕು. ಮತ್ತೆ ಬಡ್ಡಿ ದರದ ಆಕರಣೆ ಪದ್ಧತಿ ಯಾವುದು, ಸಿಸ್ಟಮ್, ಸರಳ ಬಡ್ಡಿನೋ ಅಥವಾ ಚಕ್ರ ಬಡ್ಡಿನೋ ಅಥವಾ ಭಾಗಶಃ ಸರಳ ಮತ್ತು ಅಥವಾ ಮಿಶ್ರ, ಯಾವ ರೀತಿ ಆಕರಣೆ ಪದ್ಧತಿಯನ್ನು ನಾವು ಅನುಸರಿಸ್ತೀವಿ ಅನ್ನೋದನ್ನ ನಾವು ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಹೇಳ್ಕೊಳ್ಬೇಕಾಗತ್ತೆ. ಅದನ್ನ ಆ ಇತಿಮಿತಿಯಲ್ಲೇ ನಾವು ತಗೊಳ್ಬೇಕಾಗತ್ತೆ. ಅಪ್ರಾಪ್ತರೊಂದಿಗೆ ವ್ಯವಹಾರದ ಮಿತಿಗಳು, ನಮ್ಮ ಅಪ್ರಾಪ್ತರೊಂದಿಗೆ ವ್ಯವಹಾರ ಮಾಡುವಂತಿಲ್ಲ, ಮೈನರ್ಸ್ ಇಂದ ಡೆಪಾಸಿಟ್ ತಗೊಳ್ಳುವಂತಿಲ್ಲ, ಅದರ ವಾರಸುದಾರರು ಅಥವಾ ಪೋಷಕರ ಹೆಸರಿನಲ್ಲಿ ತಗೊಳ್ಳೋದಾದ್ರೂ ಅವುಗಳ ಮಿತಿಗಳು ಏನಿದೆ, ಠೇವಣಾತಿಗಳ ಉಪನಿಯಮಗಳಲ್ಲಿ ಏನೇನು ಅಂಶಗಳನ್ನ ಹಾಕೊಂಡಿದೀವಿ, ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಹಕಾರ ಸಂಘದ ಆರ್ಥಿಕ ನೀತಿ, ಫೈನಾನ್ಷಿಯಲ್ ಪಾಲಿಸಿ. ಈ ಠೇವಣಿಗಳ ಮೇಲಿನ ಬಡ್ಡಿ ಅಥವಾ ಠೇವಣಿಗಳ ಸಂಗ್ರಹಣೆಗಳ ಬಗ್ಗೆ ನಾವು ಗಮನಿಸಬೇಕಾದಂತಹ ಬೇರೆ ಬೇರೆ ಕಾಯ್ದೆಗಳಿದಾವೆ. ಸಹಕಾರ ಕಾಯ್ದೆಯಲ್ಲಿ ಠೇವಣಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ನಿಯಮಗಳು, ರೀತಿ ನೀತಿಗಳು ಹೆಚ್ಚು ಇಲ್ಲ. ಆದರೆ ನಮಗೂ ಅನ್ವಯಿಸುವಂತಹ ಇತರೆ ಕಾಯ್ದೆಗಳಿದೆ. ಅದರಲ್ಲಿ ಪ್ರಮುಖವಾದದ್ದಂತೂ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ, ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್, ಬಡ್ಸ್ ಆಕ್ಟ್ ಅಂತೀವಿ ನಾವು. ತುಂಬಾ ಗಂಭೀರವಾದ ಕಾಯ್ದೆ ಇದು. ಎರಡನೇದು ಕೆಪಿಐಡಿ ಕಾಯ್ದೆ, ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆ 2004, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಕರ್ನಾಟಕ. ಇದರಲ್ಲಿ ಠೇವಣಿದಾರರಿಗೆ ಮೋಸ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬಹುದು, ಯಾರು ಜವಾಬ್ದಾರರು, ಯಾರು ಅದರ ಹೊಣೆಗಾರರು ಅನ್ನೋದೆಲ್ಲ ಸ್ಪಷ್ಟಪಡಿಸಿದೆ. ಮತ್ತೆ ಠೇವಣಿ ಮತ್ತು ಬಡ್ಡಿ ದರಗಳಿಗೆ ಸಂಬಂಧಪಟ್ಟಂತೆ ಆರ್ಬಿಐ ಮತ್ತು ಇಲಾಖೆ ಮತ್ತು ಸಂಯುಕ್ತ ಸರ್ಕಾರಿ ಸುತ್ತೋಲೆಗಳಿದಾವೆ. ನೇರವಾಗಿ ನಮಗೆ ಆರ್ಬಿಐ ಲಗತ್ತಾಗೋದಿಲ್ಲ, ಆದರೂ ಆರ್ಬಿಐನ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ. ಮತ್ತೆ ಠೇವಣಿಗಳನ್ನ ಸ್ವೀಕಾರ ಮಾಡುವಾಗ ಇನ್ನೊಂದು ಅತಿ ಗಂಭೀರವಾದಂತಹ ಕಾಯ್ದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಅಕ್ರಮ ಹಣ ವರ್ಗಾವಣೆ ನಿಷೇಧ ಕಾಯ್ದೆ. ನಮ್ಮಲ್ಲಿ ಅನೇಕರು ಹೇಳ್ಬೋದು ಇದೆಲ್ಲ ನಮಗೆ ಅಪ್ಲೈ ಆಗೋದಿಲ್ಲ ಸರ್. ಖಂಡಿತ ಅಪ್ಲೈ ಆಗತ್ತೆ. ಬೇನಾಮಿ ವ್ಯವಹಾರ ಮಾಡುವಂತದ್ದು ಅಕ್ರಮ ವ್ಯವಹಾರ ಅಂದ್ರೆ ಬೇನಾಮಿ ವ್ಯವಹಾರ. ನಮ್ಮಲ್ಲಿ ಎಷ್ಟೋ ಸಾರಿ ಬರ್ತಾರೆ, ದೊಡ್ಡ ದೊಡ್ಡ ಮೊತ್ತದ ತಂದು ಕೊಡ್ತಾರೆ, ಯಾರ್ದಾರ ಹೆಸರಲ್ಲಿ ಇಟ್ಕೊಳ್ಳಿ ಸರ್, ನೀವು ನಮಗ ಸಂಬಂಧ ಇಲ್ಲ, ನಮಗೆ ಇಷ್ಟ ಅಮೌಂಟ್ ಕೊಟ್ರಾಯ್ತು ಅಂತ ಹೇಳ್ತಾರೆ. ನಾವು ಅದನ್ನ ಬೇರೆ ಬೇರೆ ಹೆಸರಲ್ಲಿ ಇಟ್ಟಿರ್ತೀವಿ. ಅದು ಎಲ್ಲಾದ್ರೂ ಗೊತ್ತಾಯ್ತು ಅಂತ ಹೇಳಿ ಆಗಿ ಬಂದರೆ ಅಕ್ರಮ ಹಣ ವರ್ಗಾವಣೆ ನಿಷೇಧ ಕಾಯ್ದೆ ಪ್ರಕಾರ ನಮ್ಮ ಸಂಸ್ಥೆಗಳಿಗೆ ಕೂಡ ಗಂಭೀರವಾದಂತಹ ಪೆನಾಲ್ಟಿ ಮತ್ತು ಪ್ರಾಸಿಕ್ಯೂಷನ್ ಇದೆ. ಮುಂದೊಮ್ಮೆ ಸಮಯ ಸಿಕ್ಕಿದ್ರೆ ನೀವೆಲ್ಲರ ಅಪೇಕ್ಷೆ ಪಟ್ರೆ ಬಡ್ಸ್ ಆಕ್ಟ್ ಅಂದ್ರೆ ಏನು, ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಅಂದ್ರೆ ಏನು, ಕೆಪಿಐಡಿ ಏನ್ ಹೇಳತ್ತೆ, PMLA ಏನ್ ಹೇಳತ್ತೆ, ಇದನ್ನೆಲ್ಲ ನಾವು ಚರ್ಚೆ ಮಾಡೋಣ. ಹಾಗಾಗಿ ಇಲ್ಲಿ ಪ್ರತಿಯೊಂದು ವಿಧದ ಠೇವಣಿಗಳಿಗೆ ಒಂದು ಬಡ್ಡಿ ದರವನ್ನು ವಿಧಿಸಬಹುದೇ ವಿನಃ ಯಾವುದೇ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವರ್ಗಕ್ಕೆ ಠೇವಣಿ ದರಗಳನ್ನು ಬಡ್ಡಿ ದರವನ್ನು ನಿಗದಿಪಡಿಸುವಂತಿಲ್ಲ. ನಿರ್ದೇಶಕರಿಗೆ ಬಡ್ಡಿ ದರಗಳು ಇಷ್ಟು, ಎಂಪ್ಲಾಯೀಸ್ದಾದ್ರೆ ಇಷ್ಟು, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ದೊಡ್ಡ ಮೊತ್ತದ ಕೊಟ್ಟಿದ್ದಾನೆ ಅವನಿಗೆ 1% ಜಾಸ್ತಿ ಕೊಡೋಣ, ಆ ರೀತಿ ಬಡ್ಡಿ ದರವನ್ನ ನಿರ್ಣಯ ಮಾಡಕ್ ಬರಲ್ಲ. ಆದ್ರೆ ವಿಶೇಷ ವರ್ಗಗಳಿಗೆ ಅಂದ್ರೆ ನಾವು ಹೇಳುವಂತದ್ದು ಹಿರಿಯ ನಾಗರಿಕರಿಗೆ 0.5% ಜಾಸ್ತಿ, ಮಹಿಳೆಯರಿಗೆ 0.5% ಜಾಸ್ತಿ, ವಿಧವೆಯರಿಗೆ 0.5% ಜಾಸ್ತಿ, ಮಾಜಿ ಸೈನಿಕರಿಗೆ 1% ಜಾಸ್ತಿ, ಅಂಗವಿಕಲರಿಗೆ 0.5% ಜಾಸ್ತಿ, 1% ಜಾಸ್ತಿ. ಇದು ವಿಶೇಷ ವರ್ಗಗಳ ವಿಶೇಷ ಠೇವಣಿ ಯೋಜನೆಗಳಿಗೆ ನಾವು ವಿಶೇಷ ದರವನ್ನು ನಿಗದಿಪಡಿಸಬಹುದು. ಅಥವಾ ವಿಶೇಷ ಸಂದರ್ಭಗಳಲ್ಲಿ ನಾವು ಠೇವಣಿಗಳನ್ನು ಸ್ವೀಕರಿಸ್ತೀವಿ. ರಜತ ಮಹೋತ್ಸವದ ಸಂದರ್ಭದಲ್ಲಿ ರಜತ ಮಹೋತ್ಸವ ಠೇವಣಿ ತಗೊಳ್ತೀವಿ, ಅದಕ್ಕೆ 0.5% ಜಾಸ್ತಿ ಕೊಡ್ತೀವಿ. ದಶಮಾನೋತ್ಸವ ವರ್ಷದಲ್ಲಿ ದಶಮಾನೋತ್ಸವ ಠೇವಣಿ ಯೋಜನೆ, ಶತಮಾನೋತ್ಸವ ಠೇವಣಿ ಯೋಜನೆ,
ವಿಶೇಷ ಠೇವಣಿ ಯೋಜನೆಗಳನ್ನ ನೀವು ಹಾಕಿ, ಆಗ ವ್ಯಕ್ತಿಗತವಾಗಿ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಆ ವರ್ಗದಲ್ಲಿ ಯಾರು ಬಂದ್ರು ಮಾಡ್ಬೇಕಾಗತ್ತೆ. ಅಲ್ಟಿಮೇಟ್ಲಿ ಯಾವುದೇ ಬಡ್ಡಿ ದರ ನಿಗದಿಪಡಿಸುವಾಗ ನೀವು ಸಂಘದ ಹಿತಾಸಕ್ತಿ ಅಲ್ಟಿಮೇಟ್ ಆಗಿ ಏನಿದೆ, ಇದಿಷ್ಟದು ಪೂರಣ ಏನು ಅಂದ್ರೆ ಸಂಘದ ಹಿತಾಸಕ್ತಿಯನ್ನ ಎಷ್ಟರ ಮಟ್ಟಿಗೆ ಕಾಪಾಡಬಲ್ವು. ಇದರ ಸಂಘದ ಹಿತಾಸಕ್ತಿಯ ಹಿನ್ನೆಲೆಯಲ್ಲೇ ನಾವು ಬಡ್ಡಿ ದರವನ್ನ ನಿಗದಿಪಡಿಸ್ತೀವಿ, ಅದನ್ನೇ ಆಚರಣೆಗೆ ತರ್ತೀವಿ, ಅದನ್ನೇ ನಿರ್ವಹಣೆ ಮಾಡ್ತೀವಿ, ಅದರ ಪ್ರಕಾರನೇ ನಡ್ಕೊಳ್ತೀವಿ ಅನ್ನೋದಾಗಿರ್ಬೇಕು ಸ್ನೇಹಿತರೆ. ಹಾಗಾಗಿ ನಾನು ಇನ್ನೊಂದು ಭಾಗವನ್ನ ಮುಂದುವರಿದ ಭಾಗವಾಗಿ ಮುಂದಿನ ವಾರದಲ್ಲಿ ಪರಿಗಣಿಸ್ತೇನೆ. ಯಾಕೆಂದ್ರೆ ಅದು ಕೂಡ ಸರಿಸುಮಾರು 40ರಿಂದ 45 ನಿಮಿಷಗಳ ಕಾಲಾವಧಿಯನ್ನು ಬೇಡತ್ತೆ. ಅದು ಸಾಲಗಳ ಮೇಲಿನ ಬಡ್ಡಿ ದರವನ್ನು ವಿಧಿಸುವ ಬಗೆ ಮತ್ತು ವಿಧಾನಗಳು. ಹಾಗಾಗಿ ಇವತ್ತು ಈ ಅವಧಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತೀನಿ. ಮತ್ತೆ ನಿಮ್ಮ